ಸಮಸ್ತ ಸಿರಿಗನ್ನಡ ವಾಹಿನಿಯ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಆ ಫ್ಯಾಮಿಲಿ ಜೊತೆ ಮೋಜಿ ಮಸ್ತಿ ಆಟ ಎಲ್ಲ ಇರುತ್ತೆ, ಹಾಗೆ ತಿನ್ನಕ್ಕೂ ಸ್ಪೆಷಲ್ ಆಗಿರುತ್ತೆ. ಏನೇನೆಲ್ಲ ಮಾಡಿದ್ದಾರೆ, ಏನು ಗಮ್ಮತ್ತಿದೆ ಅಂತ ನೋಡೋಣ ಬನ್ನಿ. ಮೇಡಮ್ ಮೇಡಮ್ ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ಯು ವೆಲ್ಕಮ್. ಥ್ಯಾಂಕ್ ಯು. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಮಸ್ತೆ, ಹೇಗಿದ್ರಿ ಎಲ್ರು? ಆರಾಮಾ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪರಂಜ್ಯೋತಿ ಅಂತ, ಜ್ಯೋತಿ ಅಂತ ಕರಿಬೋದು. ನಾನು ಗೃಹಿಣಿಯಾಗಿದ್ದೀನಿ, ಮತ್ತು ಸಂಸ್ಕೃತ ಮತ್ತು ಭಗವದ್ಗೀತೆ ಕ್ಲಾಸ್ಗಳನ್ನ ತೊಗೊತೀನಿ. ಓ ಸೂಪರ್. ಸರ್ ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ. ನಾನು ಇಲ್ಲಿ ವಿದ್ಯಾರಣ್ಯಪುರಕ್ಕೆ ಬಂದು ಆಲ್ಮೋಸ್ಟ್ 20 ವರ್ಷ ಆಯಿತು. 2003 ಡಿಸೆಂಬರಲ್ಲಿ ಬಂದಿದ್ದು. ನಾನು ಐ ಟಿ ಕನ್ಸಲ್ಟೆಂಟ್ ಆಗಿದ್ದೀನಿ ಸದ್ಯಕ್ಕೆ. ಆಲ್ಮೋಸ್ಟ್ 32 ವರ್ಷ ಆಯಿತು ಐ ಟಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಇಲ್ಲೆಲ್ಲರೂ ಸೇರಿದಾರಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿದ್ದಾರೆ, ಎಲ್ಲರದ್ದು ಒಂದು ಪರಿಚಯವನ್ನು ಮಾಡಿಕೊಡಿ ನಮಗೆ. ಮೊದಲಿಗೆ ಇವಳು ಅದಿತಿ ಅಂತ ನನ್ನ ಮಗಳು, ದೊಡ್ಡ ಮಗಳು. ಚಿಕ್ಕವಳು ಕಾಲೇಜಲ್ಲಿ ಇದ್ದಾಳೆ, ಬಂದಿಲ್ಲ ಇವತ್ತು, ಬರೋಕ್ಕಾಗಲಿಲ್ಲ. ನಮ್ಮ ಅತ್ತೆ ಮಾವ ಲಕ್ಷ್ಮೀಕಾಂತಮ್ಮ ಅಂತ. ಓಕೆ. ನಮ್ಮ ಅಪ್ಪ ಅಮ್ಮ ವಿಜಯಲಕ್ಷ್ಮಿ ದತ್ತಾತ್ರೇಯ ಅಂತ. ಅವರು ಸುಮಾ ಅಂತ. ಇವರೆಲ್ಲ ನಮ್ಮ ಅಪಾರ್ಟ್ಮೆಂಟ್ ಫ್ರೆಂಡ್ಸೇ. ಓಕೆ. ರೇಣುಕಾ ಅಂತ. ಅಂಬುಜಾ, ಇವಳು ಅವ್ರ ಮೊಮ್ಮಗಳು ನಿಖಿತಾ. ಇವರು ಉಷಾ ಭಟ್ ಅಂತ. ಉಮಾ, ಭುವನ ಮತ್ತು ದೀಪಾ. ಎಸ್, ಎಲ್ಲರೂ ಸೇರಿದಿರ, ತುಂಬ ಖುಷಿ ಆಯಿತು. ಎಲ್ರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ಎಸ್ ಸರ್ ಮತ್ತು ಮೇಡಮ್, ಈಗ ಹೇಳೋದಾದ್ರೆ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 29. ಸರ್ ಎಷ್ಟು? 28, 1996. ಯಾಕೆ ಮೇಡಮ್? ನಾನು ಇಯರ್ ಕೌಂಟ್ ಮಾಡ್ತೀನಿ, ಅವ್ರು ಮನ್ಸ್ ಕೌಂಟ್. ಹಾಗೆ 28 ವರ್ಷ ಆಯ್ತಾ? 28 ವರ್ಷ ಆಯಿತು. ಓಕೆ. ನಿಮ್ದು ಅರೇಂಜ್ ಅಲ್ವಾ? ಅರೇಂಜ್? ಅವಾಗೆಲ್ಲ ಲವ್ ಎಲ್ಲಿ ಇರಲಿಲ್ಲ ಅನ್ಸತ್ತಲ್ಲ? ನಮ್ಗೆ ಗೊತ್ತೇ ಇಲ್ಲ. ನಾನು ಬೇರೆ ಕಡೆ ಇದ್ದೆ, ಇವ್ರು ಬೇರೆ ಕಡೆ ಇದ್ದು. ನಾನು ಹೈದರಾಬಾದಲ್ಲಿದ್ದೆ, ಇವ್ರು ಬೆಂಗಳೂರಲ್ಲಿದ್ದರು. ನಾನು ನೋಡಿದ್ದೆ ಒಂದೇ ಹುಡುಗಿ, ಅದು ಮದುವೆ ಆಗಿದ್ದು ಒಂದೇ ಹುಡುಗಿ. ಫಸ್ಟ್ ಇಸ್ ದ ಬೆಸ್ಟ್ ಚಾಯ್ಸ್ ಅನ್ನೋ ಥರ ಫಸ್ಟಲ್ಲಿ ಚಾಯ್ಸ್ ಮಾಡಿಬಿಟ್ರು. ಎಲ್ಲಿ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಫಸ್ಟ್ ಲುಕ್ಕಲ್ಲೇ ಇವರು ನಮ್ಮ ಬಳಗಾನೆ, ನಮ್ಮ ಬಳಗದ್ದು ಹುಡುಗಿ. ಅಂದ್ರೆ ಅಷ್ಟು ಪರಿಚಯ ಇರಲಿಲ್ಲ. ಮದುವೆ ಗೊತ್ತಾದ ಮೇಲೆ. ಸರ್, ಈಗ ಫಸ್ಟ್ ಟೈಮ್ ಹುಡುಗಿ ನೋಡಕ್ ಹೋದಾಗ ಏನ್ ನೋಡಿ ಇಷ್ಟಪಟ್ರಿ ಮೇಡಮ್ನ? ಓಪನ್ ಆಗಿ ಇಟ್ ವಾಸ್ ಎ ಫ್ರಾಂಕ್ ಡಿಸ್ಕಷನ್. ನಾವು ನಮ್ಮ ಮಾವನ ಮನೆಯಲ್ಲಿ ಎಂಗೇಜ್ಮೆಂಟ್ ತರ, ಐ ಮೀನ್ ಹುಡುಗ ಹುಡುಗಿ ನೋಡೋದಿಟ್ಟಿದ್ರು. ನಾವಿಬ್ರು ಅಲ್ಲಿ ನೋಡ್ಕೊಂಡ್ರೆ ಅಲ್ಲಿ ಮಾತಾಡಕ್ಕೆ ಏನು ಸ್ಕೋಪ್ ಇರಲಿಲ್ಲ, ಎಲ್ಲರೂ ಸುತ್ತಲೂ ಕೂತ್ಕೊಂಡಿದ್ರು. ಸೊ ನಾನು ಪಕ್ಕದಲ್ಲಿ ಪವಿತ್ರ ಹೋಟೆಲ್ ಇತ್ತಲ್ಲ ಬಸವೇಶ್ವರ ನಗರ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡಿದೆ. ಅಲ್ಲಿ ಚೆನ್ನಾಗಿ ಜ್ಯೂಸ್ ಗೀಸ್ ಎಲ್ಲ ತಗೊಂಡು. ಎಷ್ಟೊತ್ತಾದ್ರೂ ಬರಲಿಲ್ಲ, ನಮ್ಗೆ ಆತಂಕ ಆಯ್ತು. ನೋಡಿ ಸರ್, ಎಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಅವ್ರಿಗೆ ಟೆನ್ಷನ್ ಆಗಿತ್ತಂತೆ. ಹಾಗಾದ್ರೆ ತುಂಬಾ ಹೊತ್ತು ಡಿಸ್ಕಸ್ ಮಾಡಿದ್ರ? ನಾನು ಬಂದು ಅಲ್ಲೇ ಹೇಳ್ಬಿಟ್ಟೆ ನನಗೆ ಫೈನ್ ಅಂತ. ಬಟ್ ಅವ್ರು ಒಪ್ಲಿಲ್ಲ. ಮನೆಗೆ ಹೋಗಿ ನಾವು ಮಾತಾಡ್ಕೊಂಡು ಹೇಳ್ತೀವಿ ಅಂತ. ಮನೆಗೆ ಹೋದ್ಮೇಲೆ ಅವ್ರದ್ದು ಮಾತೆಲ್ಲ ಆಯ್ತು. ಫಸ್ಟ್ ಟೈಮ್ ಮೀಟ್ ಆದಾಗ ಯಾವ ಜ್ಯೂಸ್ ಕುಡ್ದಿದ್ರಿ ಸರ್? ಇವ್ರನ್ನ ಕೇಳ್ಬೇಕು. ನೀವು ಕುಡ್ದಿಲ್ವಾ? ನಿಮ್ಗೆ ಜ್ಯೂಸ್ ಕುಡಿಸಿದ್ರ ಫಸ್ಟ್? ನಾನು ಕಾಫಿ ತಗೊಂಡೆ. ಓಕೆ. ಗ್ರೇಪ್ ಜ್ಯೂಸ್. ಓಕೆ. ನಿಮ್ಗೆ ಯಾಕೆ ಇಷ್ಟ ಆದ್ರು ಸರ್? ನಾನು ಬೇರೆ ಯಾರನ್ನೂ ನೋಡಿರ್ಲಿಲ್ಲ, ನೋಡಿದ್ದು ಅದಕ್ಕೆ ಚಾಯ್ಸ್ ಇರಲಿಲ್ಲ. ಓಕೆ. ಈಗ ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋ ಗ್ಯಾಪ್ ಎಷ್ಟಿತ್ತು? 3 ತಿಂಗಳು. 3 ತಿಂಗಳಿತ್ತ? ಆ ಗ್ಯಾಪ್ ಅಲ್ಲಿ ಎಲ್ಲಾದ್ರೂ ಕದ್ದು ಮುಚ್ಚಿ ಇವ್ರಿಗೆಲ್ಲ ಗೊತ್ತಾಗ್ದಂಗೆ ಮೀಟ್ ಆಗಿದ್ದೀರಾ? ಲೆಟರ್ ಇಲ್ಲ, ನಾನು ಡೈರೆಕ್ಟ್ ಹೈದರಾಬಾದ್ ಇಂದ ಬಂದಾಗ ಫೋನ್ ಮಾಡಿ ನಾವಿಬ್ರು ಆಚೆ ಹೋಗ್ತಾ ಇದ್ರ? ಮನೆಯಲ್ಲೆಲ್ಲ ಪರ್ಮಿಷನ್ ಇತ್ತು? ತೊಂದ್ರೆ ಇಲ್ಲ, ಆರಾಮಾಗಿ ಸುತ್ತಾಡಿದಿರ ಹಂಗಾದ್ರೆ. ಹಾಗೆ ಮದುವೆ ಆದ ಫಸ್ಟ್ ಅಲ್ಲಿ ನಿಮ್ಮ ಹೆಂಡತಿ ನಿಮ್ಗೆ ಯಾವ ಕೈ ರುಚಿ ಮಾಡಿ ಕೊಟ್ಟಿದ್ರು? ಕಾಶಿ ಹಲ್ವಾ ಅನ್ಕೊಂತೀನಿ. ಫಸ್ಟ್ ಕಾಶಿ ಹಲ್ವಾ, ಉಪ್ಪಿಟ್ಟು. ಕರೆಕ್ಟಾ ಮ್ಯಾಮ್? ನಾನು ಮಾಡಿದ್ದಲ್ಲ, ನಮ್ಮ ಅಮ್ಮ ಮಾಡಿದ್ದಲ್ಲ. ನೋಡಿ ಸರ್, ಅವತ್ತು ನಿಮ್ಗೆ ಸುಳ್ಳು ಹೇಳಿದ್ರಲ್ಲ, ಮಾಡ್ತಿದ್ದಾರೆ. ಅಮ್ಮ ಮಾಡಿದ್ದಾರೆ, ನೀವು ತಗೊಂಡೋಗಿ ನಾನು ಮಾಡಿದ್ದೆ. ನೋಡಿ ಅಲ್ಲೇ ಫಸ್ಟ್ ಹಂಗೆ. ಮತ್ತೆ ಈಗ ನೀವಿಬ್ಬರೇ ಇರ್ತೀರಾ, ತುಂಬಾ ಪ್ರೀತಿ ಜಾಸ್ತಿ ಆಗಿ ಫಸ್ಟ್ ಮುತ್ತು ಕೊಟ್ಟಿದ್ಯಾರು? ಎಲ್ಲ ಗೊತ್ತಿಲ್ಲ. ತುಂಬಾ ಪ್ರೀತಿ ಜಾಸ್ತಿ ಆದ್ರೆ ಜಗಳನೇ ಆಗ್ತದೆ, ಆರ್ಗ್ಯುಮೆಂಟ್ಸ್ ಇರುತ್ತೆ. ಹೌದಾ? ಇದು ಸ್ವಲ್ಪ ಉಲ್ಟಾ. ಬೇಗ ಯಾರು ಕೋಪ ಮಾಡ್ಕೋತಾರೆ ಹಂಗಾದ್ರೆ ನಿಮ್ದ್ರಲ್ಲಿ? ಬೇಗ ಮಾಡ್ಕೊಳ್ಳೋದು ನಾನೇ. ಹೌದಾ? ಅವ್ರನ್ನ ಕೇಳಿದ್ರು, ಅದಕ್ಕೆ ನಾನು ಸ್ವಲ್ಪ ಹಿಂಗೆ ನೋಡಿದ್ದೆ. ನೀವು ಕೋಪ ಮಾಡ್ಕೋತೀರಾ? ಓಕೆ. ಕೋಪ ಈಗ ಒಂದೊಂದ್ಸಲ ನಾರ್ಮಲ್ ಕೋಪ ಆಗತ್ತೆ, ಬೇಗ ರಾಜಿ ಯಾರು ಆಗ್ತಾರೆ ನಿಮ್ಗೆ? ನಾನೇ. ನೀವೇ ಕೋಪ ಜಾಸ್ತಿಯಾಗಿ ನೀವೇ ರಾಜಿ ಆಗ್ತೀರಾ? ಅಂದ್ರೆ ನೀವೇ ಹೋಗಿ ಮಾತಾಡ್ತೀರಾ? ಹೌದಾ? ಈಗ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 28. 28. ಓಕೆ, ಸೂಪರ್. 28 ವರ್ಷದ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ.
ಖುಷಿ ಇದೆ ಅಲ್ವಾ? ಇಬ್ರು ಮಕ್ಕಳು. ಹೌದು. ಇವರು ಏನ್ ಮಾಡ್ಕೊತಿದ್ದಾರೆ ದೊಡ್ಡವರು? ಇವಳು ಕೆಲಸ ಮಾಡ್ತಾ ಇದ್ದಾಳೆ TCS ನಲ್ಲಿ. ಎರಡನೇವಳು BCom ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳೆ. ಓಕೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಓ ಸೂಪರ್. ಹಾಯ್ ಮೇಡಮ್, ನಮಸ್ಕಾರ. ಹಲೋ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆರಾಮ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಇವಾಗ TCS ಅಲ್ಲಿ ಕೆಲಸ ಮಾಡ್ತೀನಿ, ಏರೋಸ್ಪೇಸ್ ಇಂಜಿನಿಯರ್. ಹೌದಾ? ನೆಕ್ಸ್ಟ್ ಏನ್ ಪ್ಲಾನ್ ನಿಮ್ದು? ನೆಕ್ಸ್ಟು ಫೋಟೋಗ್ರಫರ್ ಆಗಬೇಕಂತ ಪ್ಲಾನ್. ಓ ಹೌದಾ? ಪ್ಲೀಸ್ ಫೋಟೋಗ್ರಫರ್ ಆದ್ರೆ ಫಸ್ಟ್ ನಮ್ದೇ ಫೋಟೋ ಶೂಟ್ ಮಾಡಿ. ಹಾಂ ಡೆಫಿನೆಟ್ಲಿ. ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಸ್ವಲ್ಪ ಆಗ್ಬೇಕು. ಕಲ್ತ್ಕೊಂಡು ಬಂದು ಮಾಡ್ತೀನಿ. ಕಲ್ತು ಮಾಡ್ತೀರಾ? ಯಾವಾಗ ಮದುವೆ ಆಗ್ಬೇಕಂತ ಪ್ಲಾನ್ ಅಲ್ಲಿ ಇದ್ದೀರಾ? ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಯಾಕೆ? ಯಾಕದಲ್ಲ, ಸುಮ್ಮನೆ ಒಬ್ಬಳೆ ಚೆನ್ನಾಗಿದ್ದೀನಿ. ಸರ್ ಈಗ ಅಂತಿದ್ದಾರೆ ಇವರು. ಇಷ್ಟ ಇಲ್ವಾ? ಯಾಕೆ ಅರೇಂಜ್ ಇಷ್ಟ ಇಲ್ವಾ, ಲವ್ ಇಷ್ಟ ಇಲ್ವಾ? ಎರಡೂ ಇಷ್ಟ. ಎರಡು ಇಷ್ಟ ಇಲ್ವಾ? ಅಯ್ಯೋ, ಏನು ಸನ್ಯಾಸಿ ಆಗೋ ಪ್ಲಾನ್ ಅಲ್ಲಿ ಇದ್ರಿ? ಹಂಗಲ್ಲ ಇಲ್ಲ, ಒಬ್ಳೆ ದುಡ್ಡು ಸಂಪಾದಿಸ್ಕೊಂಡು ಒಬ್ಳೆ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕಂತ ಪ್ಲಾನ್ ಅಲ್ಲಿ ಇದ್ದಾರೆ. ಯಾಕೆ ಅವರು ಹಂಗೆ ಹೇಳ್ತಿದ್ದಾರೆ? ನಿಮ್ಗೆ ಮದುವೆ ಮಾಡ್ಬೇಕನ್ನೋ ಆಸೆ ಇದೆಯಾ? ನಿಮ್ಗೆ ಆಸೆ ಇರುತ್ತೆ, ಅಪ್ಪ ಅಮ್ಮನಿಗೆ ಇರುತ್ತೆ, ಬಟ್ ಅದೇ ನೋ ಫೋರ್ಸ್, ಒತ್ತಡ ಏನಿಲ್ಲ. ಕರೆಕ್ಟ್. ಫೋರ್ಸ್ಫುಲಿ ಯಾವುದು ಕೆಲಸ ಮಾಡಬಾರ್ದು ಅಂತ. ಅವಳು ರೆಡಿ ಅಂದಾಗ ಓಕೆ, ನೀವು ಯಾವಾಗ ರೆಡಿ ಹೇಳ್ತೀರಾ ಅವಾಗ ರೆಡಿ ಆಗಿರ್ತಾರೆ. ಓಕೆ, ನಮಸ್ತೆ, ಹೇಗಿದ್ದೀರಿ? ಏನ್ ಹೆಸರು ನಿಮ್ದು? ಸುಬ್ಬಲಕ್ಷ್ಮಿ. ನೋಡಿ, ಇಲ್ಲಿ ಸುಬ್ಬಲಕ್ಷ್ಮಿ ಅವರಿದ್ದಾರೆ. ಲಕ್ಷ್ಮಿ ಕಾರ್ಯಕ್ರಮಕ್ಕೆ ಎಲ್ಲರೂ ಲಕ್ಷ್ಮಿಯಾಗಿ ಕೂತಿದ್ದಾರೆ. ಅಯ್ಯೋ, ಅಮ್ಮ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 58 ವರ್ಷ ಆಯ್ತು. ಓ ಸೂಪರ್. 58 ವರ್ಷವನ್ನು ದಾಟಿ ಸುಮಧುರ ದಾಂಪತ್ಯವನ್ನು ದಾಟಿ ಖುಷಿ ಆಗಿದ್ದೀರಲ್ವಾ? ಎಷ್ಟು ಮಕ್ಕಳು? ಇಬ್ರೆ. ಇಬ್ರು ಮಕ್ಕಳ? ಯಾರಿಲ್ಲ? ಮಗ, ಹಾ, ಮಗಳು. ಮಗಳು ಏನ್ ಮಾಡ್ಕೊಂಡಿದ್ದಾರೆ? ಗೃಹಿಣಿ, ಹೌಸ್ ವೈಫಾ? ಹೌಸ್ ವೈಫ್. ಓಕೆ ಓಕೆ ಓಕೆ. ನಿಮ್ಮ ಯಜಮಾನ್ರ ಬಗ್ಗೆ ಹೇಳೋದಾದ್ರೆ? ಯಜಮಾನ್ರು ಪಾಪನ ಜೋರ? ಜೋರೆ. ನಿಮ್ಗೆ ತುಂಬಾ ಜೋರ್ ಮಾಡಿದಾರ ಮೊದ್ಲು? ಮೊದಲೇ ಈಗಲೂ ಅಂತ ಕೋಪ ಜಾಸ್ತಿ. ಹೌದಾ? ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾರಲ್ವಾ? ಎಷ್ಟನೇ ವರ್ಷಕ್ಕೆ ವಯಸ್ಸಿಗೆ ಮದುವೆ ಆದ್ರಿ ನೀವು? 22, 23 ವರ್ಷ. ಓಕೆ, ಕರೆಕ್ಟ್ ಏಜ್ಗೆ ಒಂದು. ಇವಾಗ ಇವ್ರು 82, ನಮ್ಮಪ್ಪ 85. ಓ ಹೌದಾ? ಸೂಪರ್ ಸೂಪರ್. ಇದು ನಿಮ್ಮಿಬ್ರಲ್ಲಿ ಈಗ ಕೋಪ ಅವ್ರಿಗೆ ಜಾಸ್ತಿ ಅಂತ ಹೇಳಿದ್ರಿ, ಜಗಳ ಆಡಿದಾಗ ಆಮೇಲೆ ಯಾರು ಸಮಾಧಾನ ಮಾಡ್ತಾರೆ? ಅದಕ್ಕೆಲ್ಲ ನಾ ಜಾಬ್ ಕೊಡ್ತೇನೆ. ಓ ಸರ್ ರೆಡಿ ಇದ್ದಾರೆ ಹಂಗಾದ್ರೆ. ಓಕೆ, ಸರ್ ಹತ್ರ ಮಾತಾಡ್ತಾನೆ, ನಿಮ್ಮ ಹತ್ರ ಮಾತಾಡ್ತೀನಮ್ಮ. ಸರ್ ಸರ್ ನಿಮ್ಮ ಹೆಸರು? ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತಮ್. ಓಕೆ ಸರ್. ಮೇಡಮ್ ಅದೇ ಹೇಳಿದ್ರು, ನಿಮ್ಗೆ ಕೋಪ ಜಾಸ್ತಿ ಅಂತ ಹೇಳಿದ್ರು ಅಮ್ಮ. ಆ ಕಾಲದಲ್ಲಿ ಕೋಪ ಇತ್ತು, ಹಾ. ಆಮೇಲೆ ಈಗ ಕೋಪ ಏನೇ ಇಲ್ಲ. ಯಾಕೆ ಸರ್ ಹೋಯ್ತು? ವಿತ್ ಏಜ್ ಸಾಫ್ಟ್ ಆಗಿ. ಓ ಹಂಗೆ. ಆ ಏಜ್ ಅಲ್ಲಿ ಮೊದಲು ಕೋಪ ಇತ್ತು, ಜಾಸ್ತಿ ಕೋಪ ನಿಮ್ಗೆ? ಹೌದು. ಓಕೆ. ಕಾಂಪ್ರಮೈಸ್ ಆಗೋದು ಇವಳೇ ಮಾಡ್ತಾ ಇದ್ರು, ಮಾಡ್ತಾ ಇದ್ರು ಹೌದಾ? ಮೊದಲು. ಓಕೆ. ಹೀಗೆ ಅಷ್ಟೇ, ನಾನು ಮಗು ಆಗಿರ್ತೀರಾ? ಹಾ ಕರೆಕ್ಟ್ ಕರೆಕ್ಟ್. ಚೆನ್ನಾಗಿ ನೋಡ್ಕೊಂತೀನಿ. ಅವ್ರ ಕೆಲಸದ ಪರವಾಗಿ ಇಡೀ ದೇಶ ತಿರುಗಿದ್ದಾರೆ. ಅವರು ಸೈಂಟಿಸ್ಟ್ ಪ್ರೈಮರಿಲಿ. ಓ ಹೌದಾ? FRI ನಲ್ಲಿ ಜೆನೆಟಿಸಿಸ್ಟ್ ಆಗಿದ್ರು, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದೇಹರಾದೂನ್. ಓ ಸೂಪರ್. ಅಲ್ಲಿಂದ 9 ಕಡೆ ಟ್ರಾನ್ಸ್ಫರ್ ಆಗಿ ಫೈನಲಿ ಹೊಸಕೋಟೆಲ್ ರಿಟೈರ್ ಆಗಿ ಇಲ್ಲಿ ಬಂದು ನಮ್ಮ ಜೊತೆ. ಆ ಗೌರ್ಮೆಂಟ್ ಜಾಬ್ ಬಿಟ್ಟು ನಾನು ಪ್ರೈವೇಟ್ ಕಂಪನೀಸಲ್ಲಿ ಬಂದೆ. ಓಕೆ. ಫಸ್ಟ್ ಅಲ್ಲಿಂದ ಬಂದ ನಂತರ ದಾಂಡೇಲಿಯಲ್ಲಿ ಪ್ಲೈವುಡಲ್ಲಿ ಬಂದೆ. ಹಾಂ. ಪ್ಲೈವುಡ್ಡಿಂದ ನಾನು ಪೇಪರ್ಗೆ ಹೋಗಿದೆ, ತಮಿಳ್ನಾಡು ಹಾಂ ಹಾಂ. CSI ಪೇಪರ್. ಆಮೇಲೆ ಆಂಧ್ರ ಹೋದೆ, ರಾಯಲಸೀಮಾ ಪೇಪರ್ ಮಿಲ್. ಪೇಪರಿಂದ ನಾನು ರೇಯಾನ್ ಜಂಪ್ ಮಾಡಿದೆ. ರೇಯಾನ್ ಸೌತ್ ಇಂಡಿಯಾ ವಿಸ್ಕೋಸ್, ಆಮೇಲೆ ಹರಿಹರ್ ಪಾಲಿಫೇಬರ್ಸ್, ಕೊನೆಗೆ ಹರಿಹರ್ ಪಾಲಿಫೇಬರ್ ರಿಟೈರ್ ಆಗಿ 27 ವರ್ಷ ಆಯಿತು. ಓ ಹೌದಾ? ನೀವು ಹೊಸಕೋಟ್ನಲ್ಲಿದ್ದೇನೆ. ನೀವು ಮೇಡಮ್ ಅಮ್ಮವ್ರನ್ನ ಫಸ್ಟ್ ಎಲ್ಲಿ ನೋಡಿದ್ದು? ನಮ್ಮ ತಂದೆ ಅವರು ಏರ್ಪಾಟ್ ಮಾಡಿದ್ದು. ಹಾಂ. ನಾನು ಮದುವೆಗೆ ಬಂದೆ. ನೀವು ಡೈರೆಕ್ಟ್ ಮದುವೆಗೆ ಬಂದಿರೋದ? ಹುಡುಗಿ ನೋಡೇ ಇಲ್ವಾ? ನಮ್ಮ ಫಾದರ್ ಇವ್ರ ಫಾದರ್ ಕ್ಲಾಸ್ಮೇಟ್ಸ್ ಮೆಡ್ರಾಸ್ ಕಾಲೇಜ್ನಲ್ಲಿ. ಫೋಟೋ ಆದ್ರೂ ನೋಡಿದ್ರಾ? ಫೋಟೋ ಕಳಿಸಿದ್ರು, ಫೋಟೋ ನೋಡಿದ್ದೀನಿ. ನಮ್ಮ ತಂದೆಯವರು ಹೇಳಿದ್ರು ಬಂದು ನೋಡ್ಕೊಂಡು ಹೋಗು ಅಂತ. ಬೇಡ, ನೀವು ಯಾವಾಗ ಬರಬೇಕು ಅಂತ ಹೇಳ್ರಿ, ನಾನು ಮದುವೆಗೆ ಬಂದ್ಬಿಡ್ತೀನಿ. ಸೂಪರ್. ನೋಡಿ ಅವಾಗೆಲ್ಲ ಹಂಗೆ ಇತ್ತಲ್ವಾ? ಅಲ್ಲಿ ಬಂದ ನಂತರ 2 ದಿವಸ ಟೈಮ್ ಇತ್ತು. ನಮ್ಮ ಅಣ್ಣವರೆಲ್ಲ ಅನಂತಪುರದಲ್ಲಿ ಹೋಗೋಣ ನೋಡಕ್ಕೆ ಅಂತ ಹೇಳಿದ್ರು. ಬೇಡ, ಆವತ್ತೇ ನೋಡೋಣ ಅಂತ ಹೇಳಿದೆ ನಾನು. ನೋಡಿ ಸರ್, ಹೆಂಗೆ ಫೋಟೋ ನೋಡ್ಬಿಟ್ಟು ಹಂಗೆ ನಿಮ್ಮನ್ನು ಓಕೆ ಮಾಡಿದ್ರು. ಸೆಪ್ಟೆಂಬರ್ 2, 1966. ಅಮ್ಮ, ಈಗ ನೀವಿಬ್ರು ಎಲ್ಲೂ ಮೀಟ್ ಆಗಿರ್ಲಿಲ್ಲ, ಮದುವೆ ದಿವಸನೇ ನೋಡಿದ್ದು. ಹೇಗಿತ್ತು ನಿಮ್ಗೆ ಇವರನ್ನ ನೋಡಿದಾಗ ರಿಯಾಕ್ಷನ್ ನಿಮ್ಗೆ? ಚೆನ್ನಾಗಿತ್ತು. ಅವಾಗ ನನಗೆ ಎಷ್ಟು 26 or 27 ವಯಸ್ಸು. ಓಕೆ. ಖುಷಿ ಆಯ್ತಾ? ಚೆನ್ನಾಗಿದ್ದಾರೆ?
ಹಂಗೇನು ಫೀಲ್ ಮಾಡಿಲ್ಲ ನಾವೆಲ್ಲ. ಹಾ. ಅಮ್ಮ ನಿಮ್ಗೆ ಏನ್ ಅನಿಸ್ತು? ಮನೆಯವ್ರು ಮಾಡಿದ್ರೆ ನೀವು ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ? ಓಕೆ ಓಕೆ ಓಕೆ. ಇವರು 4 ಬ್ರದರ್ಸ್, ಒಬ್ಳೆ ಮಗಳು. ಹೌದಾ? ಮುದ್ದಿನ ಮಗಳಾಗಿದ್ರ ಅವಾಗ? ಅಪ್ಪ ಅಮ್ಮನ ಮುದ್ದಿನ ಮಗಳು? ಹೌದಾ? ಅವ್ರಿಗೆ ಒಂದು ಇದು ಫುಲ್ ಪೆಟ್ ನೇಮ್ ಫುಲ್ ಫ್ಯಾಮಿಲಿಲಿ ತಂಗಚ್ಚಿ ಅಂತ. ತಂಗಚ್ಚಿ. ತಂಗಚ್ಚಿ ಅಂತ. ಎಲ್ಲೆಲ್ಲ ಹೋದ್ರೆ ನಾನು ಯಾರು ಅಂತ ಹೇಳ್ಕೊಳ್ಳಿಕ್ಕೆ ನಾನು ತಂಗಚ್ಚಿ ಹಸ್ಬೆಂಡ್ ಅಂದ್ರೆ ಇಮ್ಮಿಡಿಯೇಟ್ಲಿ ಬನ್ನಿ ಬನ್ನಿ ಅಂತ ಇದು ಮಾಡ್ತಾ ಇದ್ರು. ಇಲ್ಲದ್ರೆ ಯಾರು ಅಂತ ನೋಡ್ತಾ ಇದ್ರು. ತಂಗಚ್ಚಿ ಹಸ್ಬೆಂಡ್ ಇದ್ರೆ ನನಗೆ. ಓಕೆ, ಸೂಪರ್ ಸೂಪರ್. ಸರ್ ನಮಸ್ತೆ. ನಮಸ್ತೆ. ನೀವಿವರ ತಂದೆಯವರು. ನಿಮ್ಮ ಹೆಸರು? ದತ್ತಾತ್ರೇಯ ಅಂತ. ದತ್ತಾತ್ರೇಯ. ಮೇಡಮ್ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿನಾ? ನಿಮ್ದು ಹೇಗೆ ಸರ್? ನಿಮ್ಗೆ ಹೇಗೆ ಹುಡುಗಿ ಹುಡುಕಿದ್ರು? ನಮ್ಮ ಮೈಕ್ ಹತ್ರ ಹತ್ರ ಇಟ್ಕೊಂಡು. ಸೋದರತ್ತೆ ರೆಕಮೆಂಡ್ ಮಾಡಿದ್ರು ಇವಳನ್ನ. ನೀವು ಹಂಗೆ ಮಾಡಿದ್ರ? ಫಸ್ಟ್ ಟೈಮ್ ಡೈರೆಕ್ಟ್ ನೋಡಿದ್ರ ಅಥವಾ ನೋಡಿದ್ರ ಒಂದ್ಸಲ ಫೋಟೋ ಗೀಟೋ ಏನಾದ್ರು? ಡೈರೆಕ್ಟ್ ನೋಡಿದ್ದು. ಡೈರೆಕ್ಟ್ ಆಗಿ ನೋಡಿದ್ದು. ಫಸ್ಟ್ ಲುಕ್ ಅಲ್ಲಿ ಇಷ್ಟ ಆದ್ರೆ ನಿಮ್ಗೆ? ಅಷ್ಟೇ. ಹೌದಾ? ಮೇಡಮ್ ಫಸ್ಟ್ ಏನೋ ಕ್ವಶನ್ ಕೇಳಿದ್ರಂತೆಲ್ಲ, ಏನ್ ಕೇಳಿದ್ರು ಹೇಳಿ ಹೇಳಿ. ಅದೊಂದು ಏನೋ ಇಂಪಾರ್ಟೆಂಟ್ ಇದೆ. ಮೈಕ್ ಹತ್ರ ಇಡಿ ಸರ್. ಯಾರೋ ಹೇಳ್ಕೊಟ್ಟಿದ್ರು ಸ್ಯಾಲ್ರಿ ಎಷ್ಟು ಕೇಳಿ. ಸರ್ ನೀವು ಅವ್ರು ಸಡನ್ ಆಗಿ ಸ್ಯಾಲರಿ ಎಷ್ಟು ಕೇಳಿದಾಗ ನೀವೆಷ್ಟು ಹೇಳಿದ್ರಿ? ನಿನಗೆ ಸಾಕು ಅಷ್ಟಿದೆ ಅಂತ ಹೇಳಿ. ಇದು ನೋಡಿ ಅಲ್ಲೇ ಅವಾಗ್ಲೇ ಒಳ್ಳೆ. ಓ ಹಾಗೆ ಸಾಕು ಅಷ್ಟಿದೆ ಅಂತ ಹೇಳಿ. ಅಷ್ಟು ಹೇಳಿದ್ಮೇಲೆ ನಿಮ್ಗೂ ಓಕೆ ಆಯ್ತಾ? ಓಕೆ. ಈಗ ನಿಮ್ಮಿಬ್ರಲ್ಲಿ ಯಾರು ಜಗಳ ಆಡ್ತೀರಾ ಜಾಸ್ತಿ? ಜಾಸ್ತಿ ಆಡಲ್ಲ. ನಾನೇ ಆಡೋದು. ಅವ್ರು ಇದುವರೆಗೂ ನಾನು ಜಗಳ ಆಡಿದ್ ನೋಡಿಲ್ಲ. ಯಾರು? ನಮ್ಮ ಅಪ್ಪ ಅಮ್ಮ ಜಗಳ ಜಗಳ ಆರ್ಗ್ಯುಮೆಂಟ್ಸ್ ಏನಿಲ್ಲ. ಕೋಪ ಜಾಸ್ತಿ ಆದ್ಮೇಲೆ ಕಾಂಪ್ರಮೈಸ್ ಯಾರು ಆಗ್ತೀರಾ ಫಸ್ಟ್? ನೀವೇ. ಬಿಡಿ ಸರ್, ನೀವು ಹೀರೋ ಬಿಡಿ. ಆ ರೇಂಜ್ ಹೋಯ್ತು ನನ್ಗೆ ಅವಾಗ್ಲೇ. ಜಾವ ಬೈಕಲ್ಲಿ ಹಿಂಗೆ ಹೋದಂಗೆ. ಆಮೇಲೆ ಬುಲೆಟ್ ಅಲ್ವಾ? ಸೂಪರ್ ಸೂಪರ್. ಇವ್ರ ಕಸಿನ್ ದತ್ತಾತ್ರೇಯ ಫಿಲ್ಮ್ ಮೇಕರ್. ಓಹೋ, ಹೌದಾ? ಕಸಿನಾ? ಸೂಪರ್. ಎಷ್ಟು ವರ್ಷ ಆಯ್ತು ನಿಮ್ದು ಮದುವೆ ಆಗಿ? 75 ಆಯ್ತು. 55 ಆಯ್ತಾ? ಓ ಸೂಪರ್. 55 ವರ್ಷ ಸುಮಧುರ ದಾಂಪತ್ಯವನ್ನ ಸಾಗಿಸ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ. ನೀವೆಲ್ಲ ಹೋಗಿದ್ರಿ ಸರ್ ಮದುವೆ ಆದ ಫಸ್ಟ್ ಅಲ್ಲಿ? ಮದುವೆ ಆದ್ಮೇಲೆ ಕೆಮ್ಮಣ್ಣಗುಂಡಿಗೆ ಹೋಗಿದ್ವಿ. ಕಳಸ, ಕೆಮ್ಮಣ್ಣಗುಂಡಿ. ಓ ಆ ಕಡೆ ಒಂದು ರೌಂಡ್ ಅದೇ ಸ್ವರ್ಗ. ಫೇಮಸ್. ಹೌದಲ್ವಾ? ಹಾಗೆ ಖುಷಿಯಾಗಿದ್ದೀರಲ್ವಾ? ಇವ್ರ ತಂದೆ ವಿಶ್ವೇಶ್ವರಯ್ಯ ಅವ್ರ ಹತ್ರ ಕೆಲಸ ಮಾಡ್ತಾರೆ. ಸ್ಟೂಡೆಂಟ್. ಓ ಹೌದಾ? ನೋಡಿ ಎಂತ ಪುಣ್ಯ. ಸೂಪರ್. ಅವ್ರ ಜೊತೆ ಹೌದು ಗೊತ್ತಾಯ್ತು. ಜನರಲ್ ಮ್ಯಾನೇಜರ್ ಆಗಿದ್ರು ನಿಮ್ಮ ಮಾವನವರು. ಓ ಹೌದಾ? ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಮಾ ಅಂತ. ಫ್ರೆಂಡು ನೈಬರ್. ಓ ನೇಬರ್ ಎಲ್ಲ? 20 ವರ್ಷದಿಂದ ಪರಿಚಯ. ಓ 20 ಈ ವರ್ಷ. ಫ್ಲಾಟಿಗೆ ಬಂದಿಸ್ತಿಂದಾನು ಪರಿಚಯ ಎಲ್ಲ. ನಾವೆಲ್ಲ ಒಟ್ಟಿಗೆ ಇರೋದು. ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 35 ಇಯರ್ಸ್ ಆಯ್ತು. ಸೂಪರ್. 35 ವರ್ಷ ಆಯ್ತು. ಮಕ್ಕಳು? ಒಬ್ಳು ಮಗಳಿದ್ದಾಳೆ, ಅವಳಿಗೆ ಮದುವೆ ಆಗಿದೆ. ಅವಳ ಮಗುನು ಇದೆ, 5 ವರ್ಷದ ಮಗಳಿದ್ದಾಳೆ. ಹೌದಾ? ಓಕೆ. ಆರಾಮಾಗಿ ಎಲ್ಲ ಆರಾಮ. ಹಾ, ಖುಷಿಯಾಗಿದ್ದೀರಲ್ವಾ? ಓಕೆ ಸೂಪರ್. ಮೇಡಮ್ ನಿಮ್ಮ ಹೆಸರು? ರೇಣುಕಾ. ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾನು ಹೌಸ್ ವೈಫು. ನೀವು ಆಯ್ತು. ಇಲ್ಲೇ ಅಪಾರ್ಟ್ಮೆಂಟ್ ಫ್ರೆಂಡ್ ಎಲ್ಲ ದೋಸ್ತಿಗಳು ನೀವು ಅಲ್ವಾ? ಎಲ್ಲ. ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ? ನಮ್ದು 25th ಇಯರ್ ಇದ್ದು. ಓ ನೋಡಿ, ಅವರು 25 ವರ್ಷದ ಸಂಭ್ರಮದಲ್ಲಿದ್ದಾರೆ. ಕಂಗ್ರಾಚುಲೇಷನ್. ಪಾರ್ಟಿ ಇದೆ ನಮ್ಗೀಗ. ಬನ್ನಿ ನವೆಂಬರ್ ಅಲ್ಲಿ. ನವೆಂಬರ್? ಹೌದು. ಸರಿ, ಯಾವತ್ತೇ ಬರ್ತೀನಿ ಹಾಗಾದ್ರೆ. ಆಯ್ತು, ಖಂಡಿತ. ಎಷ್ಟು ಮಕ್ಕಳು? ಮಕ್ಕಳು ಒಬ್ನೇ. ಒಬ್ನೇನಾ? ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವನು ಕೆಲಸ ಈ ವರ್ಷನೇ ಅವನು ಜಾಯ್ನ್ ಆಗಿದ್ದಾನೆ. ಓ ಹೌದಾ? ಸೂಪರ್. ಇಂಜಿನಿಯರಿಂಗ್ ಮುಗಿಸಿ. ಓಕೆ ಸೂಪರ್. ಒಳ್ಳೇದಾಗ್ಲಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ದೀಪಾ. ದೀಪಾ ಅವರ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 19 ಇಯರ್ಸ್. ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವ್ರು IT ಅಲ್ಲಿದ್ದಾರೆ. ಹೌದಾ? ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಲವ್ ಮಾಡೋದು? ಇಬ್ರು ಇಬ್ರು ಲವ್ ಅದಕ್ಕೆ ಮಾಡ್ತೀರಾ? ಸೇರ್ಕೊಂಡು. ಓ. ಮಕ್ಕಳು? ಒಬ್ಳೆ ಮಗಳು. ಒಬ್ರು. ಇಬ್ರು ಲವ್ ಮಾಡಿ ಒಂದು ಮಗು ಇದೆ. ಸೂಪರ್. ಖುಷಿಯಾಗಿರಿ ಮೇಡಮ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಭುವನೇಶ್ವರಿ. ಭುವನೇಶ್ವರಿ. ಓ ಏನ್ ಹೆಸರು ನೋಡಿ, ಭುವನೇಶ್ವರಿ. ಏನ್ ಮಾಡ್ಕೊಂಡಿರೋದು ನೀವು? ನಾವು ಹೌಸ್ ವೈಫ್. ಹೌಸ್ ವೈಫ್. ಯಜಮಾನ್ರು? ಯಜಮಾನ್ರು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದಾರೆ. ಹೌದಾ? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನಿಜಾನಾ? ಅಂದ್ರೆ ಫಸ್ಟ್ ಯಾರು ನೀವಿಬ್ರು ನೋಡಿದ್ರಂತ, ಆಮೇಲೆ ಮನೇಲಿ ಒಪ್ಸಿ ಆಗಿರೋದು? ಇಲ್ಲ ಅರೇಂಜ್ ಮ್ಯಾರೇಜ್. ಹೌದು. ಮತ್ತೆ ಹೊರಗಡೆ ಬರೋರು ಯಾರು ಅಂದ್ರು ಹಂಗೆ? ಅಂದ್ರು ಅವ್ರಿಬ್ರು ಸರ್ ಫಸ್ಟ್ ಅವ್ರು ನೋಡ್ಕೊಂಡಿದ್ರು, ಆಮೇಲೆ ಫ್ಯಾಮಿಲಿ ಒಪ್ಸಿ ಆಗಿರೋದಂತ. ಹೌದಲ್ವಾ? ಇಲ್ಲ ನಮ್ಮ ಮನೆ ಅಮ್ಮ ಓ ಅದಕ್ಕೆ ಅವರು ಅದಕ್ಕೆ ಇಷ್ಟೇ ಅಂತಾರೆ ನೋಡಿ. ಅಮ್ಮ ಅಲ್ಲಿದ್ರೆ ಇನ್ನೂ ಹೇಳ್ತಾರೆ. ಇರ್ಲಿ ಬಿಡಿ, ಏನೋ ಖುಷಿ ಆಗಿದ್ದೀರಲ್ವಾ? ಅಷ್ಟು ಸಾಕು.
ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಉಮಾ ಅಂತ. ಉಮ್ಮನ, ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನಮ್ಮದು 40 ಇಯರ್ಸ್ ಆಯಿತು. ನಿಮ್ಮದು ಅರೇಂಜ್ ಅಲ್ವಾ? ಅರೇಂಜ್, ಬಟ್ ನಮ್ಮ ಯಜಮಾನರು ಲವ್ ಮಾಡಿದರು. ನಮ್ಮ ಸಹೋದರ ಭಾವ ಸನ್ನೆ ಅವರು. ಎಷ್ಟು ವರ್ಷದಿಂದ? ಅವರು ನನ್ನನ್ನು ಲವ್ ಮಾಡಿ ಮದುವೆ ಮಾಡಿದ್ರು. ಎಷ್ಟು ವರ್ಷ ಲವ್ ಮಾಡಿದ್ರು? ಅವರೊಂದು 5 ಇಯರ್ಸ್. ಹೇಗಿತ್ತು ಆ ಟೈಮಲ್ಲೆಲ್ಲ ಲವ್ ಮಾಡೋದೊಂದು? ಹೇಗಿತ್ತು ಹೇಳಿ. ಚೆನ್ನಾಗಿತ್ತು. ಅಲ್ಲ, ಈಗ ಫ್ಯಾಮಿಲಿ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ. ಆಕ್ಚುಲಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ. ನಾವು ಸಹೋದರ ಮಾವ, ನಾವು ಒಂದೇ ಮನೆಯಲ್ಲೇ ಇದ್ದೀವಿ. ಅವರು ನನ್ನನ್ನೇ ಮದುವೆ ಮಾಡ್ತೀನಿ ಅಂತ ಹಠ ಮಾಡಿ ಅವರ ಅಪ್ಪ ಹತ್ರ ಹೇಳಿ. ಅವಾಗ ಆ ಟೈಮಲ್ಲಿ ಇಂಥ ಲವ್ ಚಾನ್ಸ್ ಯಾರಿಗೂ ಸಿಗಲ್ಲ. ಡೈಲಿ ನೋಡ್ಕೋಬಹುದು, ಡೈಲಿ ಮಾತಾಡ್ಬೋದಲ್ವಾ? ಹೋಗ್ತಾ ಇದ್ರು ಎಲ್ಲೆಲ್ಲ ಹೋಗ್ತಿದ್ರಿ ಮೇಡಮ್ ಮದ್ವೆ ಮುಂಚೆನೆ? ಇಲ್ಲ, ನಾವು ದೇವಸ್ಥಾನನೇ ಹೋಗ್ತೇವೆ. ಅವ್ರು ಅವಾಗಿಂದಲೇ ಲವ್ ಮಾಡಿ ಎಷ್ಟನೇ ವರ್ಷದಿಂದ ಲವ್ ಮಾಡಕ್ ಶುರು ಮಾಡಿದ್ವಿ ನೀವು? ನಾವು when I was in 11th standard, 10th 11th. ನೋಡಿ, ಅವಾಗ್ಲೇ 10ನೇಯಿಂದ ಲವ್ ಮಾಡಿ ಹತ್ತಿ ಈಗ 40 ವರ್ಷ ದಾಟಿದ್ದಾರೆ. ಖುಷಿಯಾಗಿರಿ, ಒಳ್ಳೇದಾಗಿ ಮೇಡಮ್. ಮೈಕ್ ಕ್ರಾಸ್ ಕ್ವಶನ್ ಏನು ಕೇಳಬೇಡಿ. ನಿಮ್ಮ ಹೆಸರು ಮೇಡಮ್? ಉಷಾ ಭಟ್ ಅಂತ. ನಾನು ಕ್ರಾಸ್ ಇಲ್ಲ, ಡೈರೆಕ್ಟೇ ಕೇಳಬೇಕು. ಹತ್ರ ಇಟ್ಕೊಂಡು. ನಿಮ್ದು ಲವ್ವಾ? ಇಲ್ಲಪ್ಪ, ನಮ್ಮ ಲವ್ಗೆ ಎಂಥದ್ದು ಇಲ್ಲ. ಮತ್ತೆ ಎಂತ? ಅಪ್ಪ ಅಮ್ಮ ನೋಡಿ ಮಾಡಿದ ಅರೇಂಜ್ ಮ್ಯಾರೇಜ್. ಮದುವೆ ಆದ್ಮೇಲೆ ಲವ್ ಹಾಂ ಇತ್ತಾ? ಇಲ್ದೆ ಮತ್ತೆ ಅಯ್ಯೋ, ಒಳ್ಳೆ ಕಥೆ ಆಯ್ತಪ್ಪ ಅಂತ ನಂಗೆ ಬೈದಾಗಿದೆ. ಮೈದಾದ ಲವ್ ಅದ. ಮತ್ತೆ ಮಕ್ಕಳು? ಮಕ್ಳಿಬ್ರು. ಇಬ್ರಾ? ಏನ್ ಮಾಡ್ಕೊಂಡಿದ್ದಾರೆ ಅವರು? ಒಬ್ಬನ ಮಗ ಮದುವೆ ಆಗಿ ಅವನು ಮಗು ಇದೆ. ಮಗಳು ಅವಳು ದುಬೈಲಿದ್ದಾಳೆ. ಮೊಮ್ಮಗಳು MBBS. ಅಂತಿಂತೂ ಕುಟುಂಬ ಎಲ್ಲ ಮೊಮ್ಮಕ್ಕಳನ್ನ ನೋಡ್ತಾ ಆಟ ಆಡ್ತಾ ಖುಷಿಯಾಗಿ ಜೀವನ ಎಲ್ಲ ಆಟ ಆಡೋದೆಲ್ಲ ಆಗೋಯ್ತು. ಮಕ್ಕಳು ಅಲ್ವಾ? ಖುಷಿಯಾಗಿರಿ ಮೇಡಮ್. ಆಯ್ತು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಂಬುಜಾ ಅಂತ. ಅಂಬುಜಾ. ನೀವು ಎಷ್ಟನೇ ವಯಸ್ಸಿಗೆ ಮದುವೆ ಆದ್ರಿ? ನಾವು 17ಗೆ 17 ವರ್ಷಕ್ಕೆ. ಮಕ್ಕಳು? ಇಬ್ಬರಿದ್ದಾರೆ. ಹೌದಾ? ಓಕೆ. ನಿಮ್ಮ ಯಜಮಾನ್ರು ಏನ್ ಮಾಡ್ಕೊಂಡಿರೋದು? ಅವರು ಗೌರ್ಮೆಂಟ್ ಎಂಪ್ಲಾಯ್ ಇದ್ರು. ಫಸ್ಟ್ ನಿಮ್ಮನ್ನ ಎಲ್ಲಿ ನೋಡಿರೋದು ಅವರು? ಮನೇಲಿ. ನಿಮ್ಗೆ ಏನ್ ಇಷ್ಟ ಆಯ್ತು ಅವ್ರನ್ನ ನೋಡಿ? ಬರೀ ನೋಡಿದ್ದಷ್ಟೇನಾ? ಹಂಗೇನಿಲ್ಲ, ದೊಡ್ಡವ್ರು ಮಾಡಿದ್ದೆ. ನೋಡಿ, ಎಲ್ಲರ ಹತ್ರ ಕೇಳಿದ್ರೆ ಬರೀ ದೊಡ್ಡವ್ರು ಮಾಡಿದ್ದು ದೊಡ್ಡವ್ರು ಮಾಡಿದ್ದು, ನಾವೇನ್ ಮಾಡ್ಲೇ ಇಲ್ಲ. ಬಿಡಿ, ನಮ್ಮ ಇಲ್ಲಿ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಇಲ್ಲೊಬ್ರು ಇದ್ದಾರೆ. ಹಾಯ್. ಏನ್ ಹೆಸರು? ಅವಳು ಹೆಂಗಿದೆ ಗೊತ್ತಾ ರಿಯಾಕ್ಷನ್? ಅವ್ರದ್ದೆಲ್ಲ ಮದುವೆಗೆ ಜೋದಿ ಕೇಳ್ತೀಯ, ಮಕ್ಕಳ ಹತ್ರ ನಾನು ಮಾತಾಡಲ್ಲ. ಮಾತಾಡ್ತೀಯಾ? ಇಲ್ಲ, ಆಯ್ತು ಬಿಡು. ಹೆಸರು ಹೇಳ್ಬಿಡು. ಏನ್ ಹೆಸರು? ಹೆಸರು ಹೇಳು. ಇಲ್ಲ, ಅವಳು ಇಲ್ಲ ಅಂದ್ಲಲ್ಲ, ಅಲ್ಲಿಗೆ ಮುಗೀತು. ನಾನು ಮತ್ತೆ ಕೇಳೋದು ತಪ್ಪು. ಹೊಡೆದು ಬಿಟ್ರೆ ಅಲ್ವಾ ನೀನು? ಹೊಡಿತ್ಯಾ? ಓಕೆ. ಅಂತಿಂತೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರ್ಕೊಂಡಿದ್ದೀರ, ತುಂಬ ಖುಷಿ ಆಯಿತು. ಅದ್ರ ಗ್ಯಾಪಲ್ಲಿ ಸ್ವಲ್ಪ ಹಸಿವಾಗ್ತಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಕೂಡ ಇದೆ, ನಮ್ಮನೆ ಅಡಿಗೆ ಅಂತ. ನಿಮ್ಮ ಮನೇಲಿ ಏನು ನನಗೀಗ ಅಡಿಗೆ ಮಾಡಿ ಕೊಡ್ತೀರಾ? ಮೇಡಮ್, ಏನೋ ಸ್ಪೆಷಲ್ ಆಗಿ ನನಗೆ ಇವತ್ತು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಅಷ್ಟು ಕೇಳಿ ನನ್ನ ಜೊತೆ ನಿಮ್ಮಿಬ್ರು ಮಕ್ಕಳು ಓಡ್ಕೊಂಡ್ ಬಂದಿದ್ದಾರೆ. ಏನ್ ಸ್ಪೆಷಲ್ ಮಾಡ್ತೀರಾ ಮೇಡಮ್? ಅವಳಿಗೊಂದು ಇಬ್ರಿಗೂ ಸ್ವೀಟ್ ಒಂದು, ಖಾರ ಒಂದು, ಇಬ್ರಿಗೂ ಮಾಡ್ತೀನಿ. ಫಸ್ಟ್ಗೆ ಸ್ವೀಟ್ ಮಾಡೋದು. ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು: ಉದ್ದಿನ ಬೇಳೆ. ಇದನ್ನ ಹೆಸರು ಸುನ್ನಿ ಉಂಡೆ ಅಂತ ಹೇಳ್ತಾರೆ. ಅದು ಆಂಧ್ರಲ್ಲಿ ಮಾಡೋದು ಆಕ್ಚುಲಿ. ಇದು ಉದ್ದಿನ ಇದ್ರಲ್ಲಿ ಮಾಡಿದ್ರಿಂದ ಬೋನ್ಸ್ಗೆಲ್ಲ ತುಂಬಾ ಇದಾಗತ್ತೆ. ಸೊ ಫ್ರಾಕ್ಚರ್ ಆಗೋದವರು ಅಂತವ್ರೆಲ್ಲ ಇವ್ದು ತಿಂದ್ರೆ ತುಂಬಾ ಒಳ್ಳೇದು ಅಂತ. ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು: ಉದ್ದಿನ ಬೇಳೆ, ಆಮೇಲೆ ಸಕ್ಕರೆ, ತುಪ್ಪ, ಮತ್ತೆ ಗೋಡಂಬಿ, ದ್ರಾಕ್ಷಿ ಅಥವಾ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟವಾಗಿದ್ದು ಮಾಡ್ಕೋಬಹುದು. ಸೊ ಫಸ್ಟ್ ಏನ್ ಮಾಡ್ಬೇಕು, ಉದ್ದಿನ ಬೇಳೆ ಚೆನ್ನಾಗಿ ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ, ಆಮೇಲೆ ಸಕ್ಕರೆನು ಪುಡಿ ಮಾಡ್ಕೊಂಡು ಈ ಉದ್ದಿನ ಬೇಳೆನು ಚೆನ್ನಾಗಿ ಪುಡಿ ಮಾಡಿದ್ರೆ ನಮ್ಗೆ ಈ ತರ ಬರುತ್ತೆ, ಈ ಹದದಲ್ಲಿ ಬರುತ್ತೆ. ಅದಕ್ಕೆ ಈ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಮಾಡಿ, ಆಮೇಲೆ ಶುದ್ಧ ತುಪ್ಪದಲ್ಲೇ, ಹಸುವಿನ ತುಪ್ಪ ಅದರಲ್ಲೇ ಹಾಕಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಇದನ್ನ ಈಗ ಉದ್ದಿನ ಪುಡಿ ಮತ್ತೆ ಸಕ್ಕರೆ ಪುಡಿ ಮತ್ತೆ ಯಾಲಕ್ಕಿ, ಆಮೇಲೆ ಇದು ತುಪ್ಪ, ಗೋಡಂಬಿ ಎಲ್ಲ ಹಾಕಿ ಈ ತರ ಉಂಡೆ ಮಾಡ್ಬೇಕು. ಸೊ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ಈಗಲೇ ಟೇಸ್ಟ್ ಮಾಡೋದಾ? ಕುಡಿ. ಮಗಳಿಗೋಸ್ಕರ ಮಾಡಿದ್ರೆ ನಿಮ್ಗೂ ಕೊಡ್ತಾ ಇದೀನಿ. ಓಕೆ, ಹೇಗಿದೆ ಅಂತ ಫಸ್ಟ್ ಟೇಸ್ಟ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಕೊಡ್ತೀನಿ. ಓಕೆ, ಉಳಿದ್ರೆ ಮಾತ್ರ ಕೊಡ್ತೀನಿ. ಚೆನ್ನಾಗಿದೆ ಮೇಡಮ್.
ಆ ತುಪ್ಪದ ಫ್ಲೇವರ್ ಗಂಟು ಸಿಗ್ತಿದೆ, ಮಾತೇ ಬರ್ತಿಲ್ಲ. ನೀವು ಟೇಸ್ಟ್ ಮಾಡ್ತೀರಾ? ತಗೊಳ್ಳಿ, ನೀವು ಒಂದೊಂದು ಟೇಸ್ಟ್ ಮಾಡಿ. ಪ್ಲೇಟ್ ಅಲ್ಲ, ಒಂದೊಂದು ತಗೊಳ್ಳಿ. ಇದು ಫ್ರಾಕ್ಚರ್ ಆದ್ರೆ ಮೂಳೆ ಮುರಿದ್ರೆ ಎಲ್ಲ ಜಾಸ್ತಿ ಕೊಡ್ತಾರೆ. ಮೇಡಮ್ ಇದೇನೋ ಸಖತ್ತಾಗಿದೆ. ನೆಕ್ಸ್ಟ್ ಇನ್ನೊಂದೇನು ಐಟಮ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನೀವು ಮಾಡ್ತಾ ಇರಿ, ನಾವು ತಿಂತ ನೋಡ್ತಾ ಇರ್ತೀವಿ. ಓಕೆ, ಖಂಡಿತ. ಈಗ ಇನ್ನೊಂದು ಮಾಡೋದು ನುಚ್ಚಿನುಂಡೆ. ನುಚ್ಚಿನುಂಡೆಗೆ ಬೇಕಾಗಿದ್ದ ಪದಾರ್ಥಗಳು ಇದು ಆರ್ಗ್ಯಾನಿಕ್ ತೊಗರಿಬೇಳೆ ತಗೊಂಡಿದ್ದೀನಿ, ಇದು ಹೆಸರು ಬೇಳೆ, ಆಮೇಲೆ ಕಾಯಿ ತುರಿ, ಆಮೇಲೆ ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಆಮೇಲೆ ತರಕಾರಿ ನಿಮ್ಗೆ ಬೇಕಾಗಿದ್ದೆಲ್ಲ ಹಾಕೋಬಹುದು, ಇಂಗುವ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ, ಮತ್ತೆ ರುಚಿಗೆ ತగ్గಷ್ಟು ಉಪ್ಪು. ಇಷ್ಟನ್ನು ಎಲ್ಲ ಸೇರ್ಕೊಂಡು ನಾನು ಒಂದ್ಸಲ ಇದನ್ನ 2 hours ನೆನೆಸಿದ್ದೀನಿ. ಯಾವುದು ತೊಗರಿಬೇಳೆ ಮತ್ತು ಹೆಸರು ಬೇಳೆನ 2 hours ನೆನೆಸ್ಬಿಟ್ಟು ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋವಾಗ ಹಸಿಮೆಣಸಿನ್ಕಾಯಿ, ಶುಂಠಿ, ಇಂಗು ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ತರಿ ಇರಬೇಕು, ಫುಲ್ಲು ನುಣ್ಣಾಗಿ ಹಾಕ್ಬೋದು. ಇದಾದಮೇಲೆ ಅದನ್ನು ಸ್ಟೀಮ್ ಮಾಡೋದು. ಓಕೆ, ಇವಾಗ ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಬೇಕಾಗತ್ತೆ. ಸೊ ಒಲೆ ಅಂಟಿಸಿದ್ದೀನಿ, ಅದರಲ್ಲಿ ನೀರು ಹಾಕಿ ಇಂಥ ಕುಕ್ಕರ್ ಪಾತ್ರೆ ಒಂದಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸವರಬೇಕು, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ರುಬ್ಕೊಂಡಿದ್ದೀವಲ್ಲ ಇದನ್ನು ಸುಮ್ಮನೆ ಹೀಗೆ ಉಂಡೆ ಥರ ಮಾಡಿಬಿಟ್ಟು ಇದರಲ್ಲಿ ಇಡೋದು. ಏನೋ ಈ ಉಂಡೆ ತುಂಬಾ ಟೇಸ್ಟ್ ಆಗಿತ್ತು. ಇನ್ನೊಂದು ಉಂಡೆ ರೆಡಿ ಮಾಡ್ತಿದ್ದೀರಾ? ಅಂಡೆ ಗಟ್ಲೆ ತಿನ್ನುವಂತ ವೆಯ್ಟ್ ಮಾಡ್ತಿದ್ದೀನಿ. ಮಾಡಿ ಮೇಡಮ್. ನಿಮ್ಗೆ ಈ ಅಡಿಗೆ ಅಂದ್ರೆ ಸಖತ್ ಇಷ್ಟನಾ ಅಡಿಗೆ ಮಾಡೋದೆಲ್ಲ? ಹೌದಾ? ನಿಮ್ಗೆ ಏನು ತುಂಬಾ ಇಷ್ಟಪಟ್ಟು ಯಾವ ತಿಂಡಿ ಮಾಡ್ತೀರಾ ನೀವು? ನಾನು ಮಕ್ಕಳಿಗೆ ಏನು ಇಷ್ಟನೋ, ಮನೆಯವ್ರಿಗೆ ಎಲ್ಲರಿಗೂ ಇಷ್ಟನೋ ಅದೇ ಮಾಡ್ತೀನಿ. ಹೌದಾ? ನನಗೆ ಬೇಸಿಕಲಿ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ಸೊ ಎಲ್ಲ ಸ್ವೀಟ್ಗಳು ನಂಗೆ ಇಷ್ಟ, ಸೊ ಅದನ್ನು ಮಾಡ್ತಾ ಇರ್ತೀನಿ. ಬಟ್ ಮಕ್ಕಳಿಗೆ ಏನು ಇಷ್ಟನೋ ಅಂತವೆಲ್ಲ ಮಾಡ್ತಾ ಇರ್ತೀನಿ. ಓಕೆ ಮೇಡಮ್, ನಿಮ್ಗೆ ಅಡಿಗೆ ಬರುತ್ತಾ? ಬರುತ್ತೆ, ಯಾಕೆ ಬರಲ್ಲ? ಯಾಕೆ ಬರಲ್ಲ? ಏನು ಮಾಡ್ತೀರಾ ಸ್ಪೆಷಲ್ಲು? ಸ್ಪೆಷಲ್ ನಾನು ಜಾಸ್ತಿ ಬೇಕಿಂಗ್ ಮಾಡ್ತೀನಿ, ಸ್ವೀಟ್, ಕೇಕ್ಸು, ಬಿಸ್ಕೆಟ್ ಆ್ಯಂಡ್ ನೆಕ್ಸ್ಟ್ ನನ್ನೊಂದು ಬೇಕ್ರಿ ಪ್ಲಾನ್ ಇದೆ ಮೇಡಮ್, ಸ್ವಲ್ಪ ಅದಕ್ಕೆ ಕೇಕ್ ಎಲ್ಲ ಮಾಡಿ ಕೊಡ್ಬೋದಾ? ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡೋದು, ಹೆಂಗೆ ಬಂದರೆ ನೀವು ತೊಗೋಬೇಕದಷ್ಟು. ಎಕ್ಸ್ಪೆರಿಮೆಂಟಲ್ಲಿ ನಾನು ಹೋದ್ರೆ ಮೇಡಮ್ ನೀವು? ನಂಗೆ ಜಾಸ್ತಿ ಬರಲ್ಲ, ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸಬತ್ ಕಡಿ ಕೈ ಕಡಿ. ಇದು ನೋಡಿ, ಅಡಿಗೆ ಬರುತ್ತೆ ಕೇಳಿದ್ರೆ ಅಲ್ಲೇ ಪಾಸು. ನಾನು ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅಡಿಗೆ ಅಲ್ಲಿ ಆಯ್ತಲ್ವಾ? ಸೂಪರ್. ಯಾವುದು ಈಸಿಯಾಗಿ ಯಾವ್ದು ಮಾಡ್ತೀರಾ? ದೋಸೆ ಹಾಕ್ತೀನಿ. ಹೆಂಗೆ ಕಾವಲಿನ ತೆಗೆದು ಹಿಂಗೆ ಹಾಕ್ತೀರಾ ಅಥವಾ ಉಯ್ತೀರಾ? ಉಯ್ತೀನಿ. ಹೌದಾ? ರುಬ್ಬೋದೆಲ್ಲ ಎಲ್ಲ ಮಾಡಿಕೊಟ್ರೆ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡೋದು. ದೋಸೆ ಹಿಟ್ಟು ಯಾವ ಕಲರು? ನಿಮ್ಗೆ ಗೊತ್ತಿಲ್ವಾ? ನಾನು ದೋಸೆ ತಿನ್ನಲ್ಲ. ಬಿಳಿ ಇರುತ್ತೆ. ಏನ್ ಮೇಡಮ್, ಬಿಳಿದಿದ್ರೆ ಮಾತ್ರ ಹೊಸ ಮಾಡಿ ನಾವು ಎಕ್ಸ್ಟೆಂಡ್ ಮಾಡಿ ಮಾಡಿದ್ರೆ ಆಗಲ್ಲ. ಅದ್ಯಾಕೆ ನಿಮ್ಗೆ ಬಿಳಿ ಬಣ್ಣ ಅಂದ್ರೆ ಅಷ್ಟು ಇಷ್ಟನಾ? ಸರಿ, ಈಗ ನಿಮ್ಗೆ ದೋಸೆ ಬಿಳಿ ಕಲರ್ ಇದ್ರೆ ಮಾತ್ರ ತಿಂತೀರಾ? ವೆರೈಟಿ ದೋಸೆಗಳು ಗೊತ್ತಾ ನಿಮ್ಗೆ? ಯಾವುದು? ರಾಗಿ ದೋಸೆ, ಓಕೆ, ಉತ್ತಪ್ಪಂ ಮಾಡ್ತಾರೆ, ಪೆಸರೆಟ್ಟು. ಅದೆಲ್ಲ ತಿನ್ನಲ್ವ ನೀವು? ಕಲರ್ ತಿಂತೀನಿ. ತಿಂತೀರಾ, ಬಟ್ ಕಡಿಮೆ. ಅದು ವೈಟ್ ಕಲರ್ ಇದ್ರೆ ಮಾತ್ರ ತಿನ್ನೋದು? ಹಂಗೆ ಅಂತಿಲ್ಲ, ಮನೇಲಿ ಯಾವ್ದು ಜಾಸ್ತಿ ಮಾಡ್ತಾರೋ ಅದೇ. ಅವ್ರು ಯಾವ್ದು ಜಾಸ್ತಿ ಮಾಡ್ತಾರೆ? ಅಮ್ಮ ಬಿಳಿದು ಚೆನ್ನಾಗಿ ಮಾಡ್ತಾರಾ? ಒಂದೊಂದ್ಸತಿ. ಏನು ಅಮ್ಮ ಕೇಳಿ? ಏನು ಒಂದೊಂದ್ಸತಿ ಒಂದೊಂದ್ಸಲ ಫ್ರೀ ಆಗಿದ್ದಾಗ ಚೆನ್ನಾಗಿ ಮಾಡ್ತಾರೆ. ನಾನು ಥರನೇ, ನಾನು ತುಂಬಾ ಕುಕ್ ಆಕ್ಚುಲಿ. ಇನ್ನೊಂದು, ನೀವೀಗ ನಿಮ್ಗೆ ಯಜಮಾನ್ರಿಗೆ ಏನೋ ಕ್ಲಾಶ್ ಆಗಿರತ್ತೆ, ನೀವು ಸಿಟ್ಟಲ್ಲಿ ಇರ್ತೀರಾ, ಆಗ ತಿಂಡಿ ಮಾಡಿ ಕೊಡ್ಬೇಕು. ಹೆಂಗ್ ಮಾಡಿ ಕೊಟ್ಟಿರ್ತೀರಾ ಅವ್ರಿಗೆಲ್ಲ? ಸೌಂಡ್ಗಳು ಜಾಸ್ತಿ ಬರುತ್ತೆ ಅಷ್ಟೇ. ಪಾತ್ರೆ ಸೌಂಡ್ ಬಾಯಿಂದ ಬರಲ್ಲ, ಪಾತ್ರೆ, ಸ್ಟವ್ ಎಲ್ಲ ಸಿಟ್ಟನ್ನು ಅದ್ರ ಮೇಲೆ ತೋರಿಸಿ, ಬಟ್ ತಿನ್ನೋದೆಲ್ಲ ಕರೆಕ್ಟ್ ಟೈಮ್ ರೆಡಿ ಮಾಡಿ ಕೊಡ್ತೀರಾ. ನೋಡಿ ಅಲ್ಲೇನು ಹೋಗ್ತಿದೆ ಅಷ್ಟೇ. ಇದು 15 ನಿಮಿಷ ಆದ್ಮೇಲೆ ಆಗಿದೆ ಅಂತ ಲೆಕ್ಕ. ಸೊ ಇದು ಆಗಿದೆ. ಈಗ ಅದು ಹೆಂಗಾಗಿದೆ ಅಂತ ನೋಡೋಣ. ಈಗ ನಿಮ್ಗೋಸ್ಕರ ಸ್ಪೆಷಲ್ ಮಲೆನಾಡಿನ ನುಚ್ಚಿನುಂಡೆ ವಿತ್ ಚಟ್ನಿ ವಿತ್ ತುಪ್ಪ. ಯಪ್ಪ, ನುಚ್ಚಿನುಂಡೆ ಹೋಗಿ ನಂಗೆ ನೆಚ್ಚಿನುಂಡೆ ಹಾಕಿದೆ ಕೇಳಿ ತುಪ್ಪ ಎಲ್ಲ ಹಾಕಿದ್ದಾರೆ. ಮತ್ತೆ ಯಾಕೆ ತಡ, ಒಂದು ಟೇಸ್ಟ್ ಮಾಡೋದು ಈಗ ಮಾಡಿ. ಹಿಂಗ್ ಗುಜ್ಜು ಹಿಂಗ್ ಮಾಡಿ ತಿನ್ಲ? ಫಸ್ಟ್ ಹಂಗೆ ತಿನ್ನಿ, ಮತ್ತೆ ಇನ್ನೊಂದ್ಸತಿ ಮಾವಿನಕಾಯಿ ಗೊಜ್ಜನ್ನು ತಿನ್ನಿ. ಕಾಂತಾರ ಎಫೆಕ್ಟ್ ಮಾಡಿದ. ಇದೇನು ಗೊಜ್ಜು? ಆಕ್ಚುಲಿ ಇನ್ನೂ ಜಾಸ್ತಿ ಟೇಸ್ಟ್ ಇದ್ರ ಜೊತೆ ಚಟ್ನಿ ಜೊತೆ ತಿಂದಾಗ ಸಖತ್ತಾಗಿತ್ತು. ಸೂಪರ್ ಆಗಿ ಮಾಡಿದ್ದೀರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನೆ ಬಂದು ನಾನು ಕೂಡ
ಅಡಿಗೆಯಲ್ಲಿ ಪಾಲ್ಗೊಂಡು ಮಾತಿನ ಒಗ್ಗರಣೆಗಳನ್ನು ಹಾಕಿ ಅಡಿಗೆ ಚೆನ್ನಾಗಾಗೋ ಥರ ನಾನು ಮಾಡಿದ್ದೀನಿ. ಚೆನ್ನಾಗಾಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿತ್ತು. ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಫ್ಯಾಮಿಲಿ ಜಂಕ್ಷನ್. ಇದರಲ್ಲಿ ಆಟ, ಮೋಜು, ಮಸ್ತಿ ಎಲ್ಲದಿರುತ್ತೆ. ಈಗ ರೆಡಿನಾ? ಎಲ್ಲ ರೆಡಿನಾ ಮೇಡಮ್? ನೀವು ರೆಡಿನಾ? ಜೋಶ್ ಎಲ್ಲ ಕರೆಕ್ಟ್ ಆಗಿ ಮಾಡಿ, ನಮ್ಮ ಅಪಾರ್ಟ್ಮೆಂಟ್ ಹೆಸರು ಉಳಿಸಿ. ನೋಡಿ, ಜ್ಯೋತಿ ಬೆಳಗಿ ಬರಲಿ. ಎಸ್, ರೆಡಿ ಅಲ್ವಾ? ಯಾರು ಈ ಕಡೆ ನೋಡ್ಬೇಡಿ, ಇರಿ, ಫುಲ್ ನೋಡ್ಕೊಳ್ಳಿ. ಚೆನ್ನಾಗಿ ಆಡಿದ್ರು, ಆದ್ರೆ ಮಜಾ ಆಗಿದ್ದೇನು ಗೊತ್ತಾ, ಇವ್ರು ಆಕ್ಚುಲಿ ಬಾಳೆಹಣ್ಣು ಫಸ್ಟ್ ತಿಂದ್ರು, ಆಮೇಲೆ ಕೇರ್ಕೊಂಡ್ರು. ಬಟ್ ಇಲ್ಲೆಲ್ಲ ಕರೆಕ್ಟ್ ಹೋದ್ರು. ನಿಮ್ಗೆ ಏನಾದ್ರು ದಿವ್ಯ ದೃಷ್ಟಿ ಇದೆ ಹಿಂದ್ಗಡೆ? ಅದೇ ನೋಡ್ತಿದ್ದೀನಿ ಕರೆಕ್ಟ್ ಆಗಿ. ಬಾಳೆಹಣ್ಣು ಹಿಂಗ್ ತಿಂದವ್ರೆ, ಇವ್ರು ಕರೆಕ್ಟ್ ಆಗಿ ಬಾಳೆಹಣ್ಣು ತಿಂದ್ರು. ಬಟ್ ಆದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರಿ, ಖುಷಿ ಆಯ್ತು, ಥ್ಯಾಂಕ್ ಯು. ಇದೇ ಜೋಶ್ ಹೀಗೆ ಇರಲಿ ನಿಮ್ಮ. ಈಗ ಅಪಾರ್ಟ್ಮೆಂಟ್ ನಿಮ್ದು ಜ್ಯೋತಿ ಅವರೇ, ನಿಮ್ಮ ಹೆಸರು ಉಳಿಸಿದ್ರು. ಓಕೆ, ಇನ್ನೊಂದು ಗೇಮ್ ಆಡೋಣ, ರೆಡಿನಾ? ಎಸ್, ಈಗ ಒಂದು ಫನ್ ಗೇಮ್ ಆಯ್ತು. ಈಗ ಎರಡನೇ ಗೇಮ್ ಯಾವ್ದು ಹೇಳಿದ್ರೆ ಸಂಗೀತ ಕುರ್ಚಿ. ನಿಮ್ಗೆ ಗೊತ್ತಿರೋ ಹಾಗೇನೆ ಮ್ಯೂಸಿಕ್ ಹಾಕ್ತೀವಿ, ಓಡ್ತೀರಾ, ಮ್ಯೂಸಿಕ್ ಸ್ಟಾಪ್ ಆದಾಗ ಕೂರ್ತೀರಾ. ಆಟ ಆಡಕ್ ರೆಡಿನಾ? ಮತ್ತೆ ತಡ ಬರ್ಲಿ ಮ್ಯೂಸಿಕ್. ಚಾಂಪಿಯನ್ ಅಂದವ್ರು ಹೋದ್ರು. ಈಗ ನೆಕ್ಸ್ಟ್ ಪ್ಲೇ. ಅಲ್ಲಿ ಕೂತ ತಂಗಿ. ಓಕೆ, ಸೂಪರ್. ಈಗ ಅವರು ಔಟ್ ಆದ್ರು. ಎಸ್, ನೆಕ್ಸ್ಟ್. ಇವರು ಅವಾಗದಿಂದ ಗ್ಯಾಪ್ ಒಳ್ಳೆ ಮಾತಾಡ್ತಾರೆ. ಅಕ್ಕನನ್ನು ದುಡಿದ್ರು, ಈಗ ಅವರನ್ನು ದುಡಿದ್ರು. ಮಿಸ್ ಆಯ್ತು ಅವ್ರಿಗೆ. ಮಿಸ್ ಆಯ್ತು. ಮ್ಯೂಸಿಕ್. ಅಮ್ಮ ಅಂತ ಬಿಟ್ಬಿಟ್ರು ಪಾಪ. ಅಮ್ಮನ ಬಿಟ್ಬಿಟ್ರು. ಅವತ್ತು ಔಟ್ ಆದ್ರು. ಓಕೆ, ಎಸ್, ಹಾಕಿ ಮ್ಯೂಸಿಕ್ ಹೋಗಿ.
ಅಸಲಿ ಆಟ ಈಗ ಶುರು ನೋಡಿ. ಈಗ ನಿರ್ಣಾಯಕ ಹಂತದಲ್ಲಿದೆ, ಹೋಗ್ತಾ ಇದೆ. ಆದರೆ ಒಂದು ಸ್ಪೆಷಲ್ ಸೂಚನೆ, ಅಮ್ಮ ಇವ್ರು ಕೂತ್ರಂತ ಚಾರಿ ತೆಗಿಬೇಡಿ. ಎಸ್, ಬರ್ಲಿ ಹೋಗ್ಲಿ. ಹೋಗಿ ಸೂಪರ್. ಜ್ಯೋತಿ ಅಪಾರ್ಟ್ಮೆಂಟ್ ಅವ್ರಿಗೆ, ಜ್ಯೋತಿ ಸಾರಿ ಅಪಾರ್ಟ್ಮೆಂಟ್ ಸಾಯಿ ಚರಿತಾ, ಸಾಯಿ ಚರಿತಾ ಮೇಡಮ್ ಅವ್ರು ಗೆದ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್. ಬರ್ಲಿದ್ದಾರೆ ಮೇಡಮ್ ಗೆದ್ದಿರೋದಕ್ಕೆ. ಥ್ಯಾಂಕ್ ಯು. ನಿಂದೆ ಯಾರು? ನಿಂದೆ ಕುರ್ಚಿ ಎಲ್ರಿಗೂ ಸಿಗಲ್ಲ ಅಂತೆ. ಕುರ್ಚಿ ನಾವೇ ರೆಡಿ ಮಾಡ್ಬೇಕಂತ. ಚೆನ್ನಾಗಿ ಆಡಿದ್ರಿ. ಸೂಪರ್ ಸೂಪರ್. ಎಂಜಾಯ್ ಮಾಡಿದ್ರಾ? ಎಸ್, ನಮ್ಮ ಕಾರ್ಯಕ್ರಮದ ಇದು ಕೊನೆ ಸೆಗ್ಮೆಂಟು. ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಇವರೀಗ ನಮ್ಮನೆ ಗೃಹಲಕ್ಷ್ಮಿ. ಯಾಕೆ ಇವ್ರು ನಿಮ್ಮ ಮನೆಯ ಗೃಹಲಕ್ಷ್ಮಿ ಅಂತ ಇವ್ರ ಬಗ್ಗೆ ಒಂದೆರಡು ಮಾತನಾಡಬೇಕು. ನಾವು ಮದುವೆ ಆಗಿದ್ದ 1 ತಿಂಗಳಿಗೆ ನನ್ನ ಜೊತೆಗೆ ಬಂದ್ಲು ಹೈದರಾಬಾದಲ್ಲಿ. ಆವಾಗ ನಂದು ಜಾಸ್ತಿ ಟೆಲಿಫೋನ್ ಎಕ್ಸ್ಚೇಂಜಸ್ ಟೂರಿಂಗ್ ಎಲ್ಲ ಇರ್ತಾ ಇತ್ತು. ಅಲ್ಲಿ ಮನೆ ಎಲ್ಲ ಇವಳೇ ನೋಡ್ಕೊತಾ ಇದ್ಲು. ಆಮೇಲೆ ಕೆಲವು ಸಲ ನನ್ನ ಜೊತೆಗೂ ಬರ್ತಾ ಇದ್ಲು. ಸೊ ನೆಕ್ಸ್ಟ್ ಮನೆ ಚೆನ್ನಾಗಿ ನೋಡ್ಕೊತಾಳೆ. ಬಡ್ಜೆಟ್ ಇಷ್ಟು ಅಂತ ಕೊಟ್ಬಿಟ್ರೆ ಅದರಲ್ಲೆಲ್ಲ ಮನೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಎಲ್ಲರ ಜೊತೆಗೂ ಚೆನ್ನಾಗಿರ್ತಾಳೆ. ಒಂದು ಆ್ಯಂಡ್ ದೇವ್ರ ಪೂಜೆ ಇದೆಲ್ಲ ಮಾಡ್ತಾಳೆ. ನೆಕ್ಸ್ಟ್ ಭಗವದ್ಗೀತೆ ಹೇಳ್ಕೊಡ್ತಾಳೆ ಎಲ್ಲರಿಗೂ. ಆಮೇಲೆ ಸಂಸ್ಕೃತ ಕಲ್ತಿದ್ದಾಳೆ. ಇವಾಗ ಸಂಸ್ಕೃತ ಕ್ಲಾಸಸ್, ಸಂಸ್ಕೃತ ಭಾರತಿಯಿಂದ ಕ್ಲಾಸಸ್ ಎಲ್ಲ ತೊಗೊತಾಳೆ. ಒಂದು 2 ವರ್ಷದ ಮುಂಚೆ ವುಮೆನ್ ಆಫ್ ದ ಇಯರ್ ಇಂಟರ್ವ್ಯೂ ಕೂಡ ಆಯಿತು. ಇದೇ ಥರ ಒಂದು ಚಾನಲಿಂದ ಇವಳ್ದು. ಮಕ್ಕಳಿಗೆ ಕೂಡ ಸಂಸ್ಕೃತ ಎಲ್ಲ ಹೇಳ್ಕೊಟ್ಟು ಅವ್ರಿಗೆಲ್ಲ. ಇನ್ಫ್ಯಾಕ್ಟ್ ನಾನು IT ನಲ್ಲಿದ್ದಾಗ ಆಲ್ಮೋಸ್ಟ್ ಒಂದು ವರ್ಷಕ್ಕೆ 5-6 ಸಲ ಆಚೆ ಹೋಗೋದಿರ್ತಾ ಇತ್ತು. ಎವ್ರಿಥಿಂಗ್ ಎಲ್ಲ ಅವಳೇ ನೋಡ್ಕೊತಾಳೆ. ಅದಕ್ಕೆ ಗೃಹಲಕ್ಷ್ಮಿ ಅಂತಲೇ ಇದು ಸೂಟ್ ಆಗುತ್ತೆ. ಹೆಸರು ಕೂಡ ಸಖತ್ತಾಗಿ ಸೂಟ್ ಆಗುತ್ತೆ. ಅಮ್ಮ ನೀವು ಹೇಳಿ. ಮನೆಗೆ ಸೊಸೆ ಬಂದರೆ ಲಕ್ಷ್ಮಿ ಬಂದಂಗೆ ಅಂತಲ್ಲ, ಅದಕ್ಕೋಸ್ಕರ ಗೃಹಲಕ್ಷ್ಮಿ. ಸೂಪರ್. ನಾನು ಹೇಳಬೇಕಂದ್ರೆ ನನ್ನ ಮಗಳ ತರಹ ಇರ್ತಾಳೆ. ಆ ಫ್ರೀಡಮ್ ಒಂದೊಂದು ಸಾರಿ ಇವರು ಹೇಳ್ತಾ ಇರ್ತಾರೆ ನನಗೆ, ನನ್ಗೆ ಹೇಗೆ ಕೇಳೋದಿಲ್ಲ, ನಿಮ್ಮನ್ನು ಕೇಳ್ತಾಳೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಕೇಳು, ನನಗೆ ಕೇಳಬಾರ್ದು ಅಂತ ಹೇಳ್ತೀನಿ. ಅಷ್ಟು ಫ್ರೀಗೆ ಇರ್ತಾಳೆ. ಅದೇನಂದ್ರೆ ನಾನು ಇವರಿಬ್ರು ಜಗಳ ಆಡಿದ್ದು ನೋಡಿಲ್ಲ, ಬಟ್ ಇವರಿಬ್ರು ಜಗಳ ಆಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಮತ್ತೆ ಫ್ರೆಂಡ್ಸ್ ಆಗೋಗ್ತಾರೆ. ಅದಕ್ಕೆ ಅವ್ರು ಅಷ್ಟು ಕ್ಲೋಸ್ ಇಂದ ನನ್ನ ಮಗಳ ತರ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಗೃಹಲಕ್ಷ್ಮಿ ಸಾರ್ಥಕವಾದ. ಸೂಪರ್ ಸರ್. ನೀವು ಹೇಳೋದಾದ್ರೆ ಅವಳ ತವ್ರ ಮನೆಗೆ ಹೋಗಿದ್ರೆ ಇದುವರೆಗೂ ಏನು ಕಂಪ್ಲೇಂಟ್ ಬಂದಿಲ್ಲ. ದಟ್ ಶೋಸ್ ಶಿ ಇಸ್ ಗೃಹಲಕ್ಷ್ಮಿ. ನಿಜ, ಆ ಮನೆಗೆ ಪರಿಪೂರ್ಣವಾಗಿದ್ದಾರೆ ಅಂತ. ಪರಿಪೂರ್ಣವಾಗಿದ್ದಾರೆ ಅಂತ. ಸೂಪರ್ ಸೂಪರ್. ಅಮ್ಮ ನೀವು ಹೇಳೋದಾದ್ರೆ? ಸೇಮ್ ಮೇಡಮ್, ನೀವು ಇವ್ರ ಬಗ್ಗೆ ಹೇಳೋದಾದ್ರೆ? ಅವಳು ನಮ್ಗೆ ತುಂಬ ಕ್ಲೋಸ್ ಫ್ರೆಂಡು. ನಾವು ಈ ಫ್ಲ್ಯಾಟಿಗೆ ಬಂದಾಗಿಂದನೂ ನಾವೆಲ್ಲ ಒಟ್ಟಿಗೆ ಕಿಟ್ಟಿ ಪಾರ್ಟಿ ಮಾಡೋದು, ಲೇಡೀಸ್ ಮೀಟು, ಆಮೇಲೆ ಫ್ರೈಡೇಸ್ ಎಲ್ಲ ನಾವು ಸಹಸ್ರನಾಮ ಹೇಳೋದೆಲ್ಲ ಮಾಡ್ತೀವಿ. ಆಮೇಲೆ ಭಗವದ್ಗೀತೆ ಹೇಳ್ಕೊಡ್ತಾರೆ ಜ್ಯೋತಿ. ಆಮೇಲೆ ಯಾರಿಗೇನು ಹೆಲ್ಪ್ ಬೇಕು ಅಂದ್ರೂ ತಕ್ಷಣ ಮುಂದೆ ಬಂದು ಎಲ್ರಿಗೂ ಹೆಲ್ಪ್ ಮಾಡೋ ನೇಚರ್ ಇದೆ. ನಾನು ಅದನ್ನು ತುಂಬ ಹೊಗಳ್ತೀನಿ ಅವಳಿಗೆ. ನಾನು ಒಂದು ಮಾತಲ್ಲಿ ಹೇಳಬೇಕಾದ್ರೆ ಅಷ್ಟಲಕ್ಷ್ಮಿ ಗುಣಗಳೆಲ್ಲ ಇದೆ ಅವಳ ಹತ್ರ. ಧೈರ್ಯ ಲಕ್ಷ್ಮಿ ಎಲ್ಲ. ಅವಳಿದ್ರೇನೆ ನಮ್ದೆಲ್ಲ ಫಂಕ್ಷನ್ಸ್ ಆಗೋದು. ಇಲ್ಲಿ ನಾವು ತುಂಬ ಇಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತೀವಿ ಕಮ್ಯುನಿಟಿಯಲ್ಲಿ. ಅವಳಿದ್ರೆ ಎಲ್ಲ ಮುಂದಾಗುತ್ತೆ, ಇಲ್ದಿದ್ರೆ ಯಾರು ಮುಂದೆ ಬರಲ್ಲ. ಆ ಥರ ಅಷ್ಟಲಕ್ಷ್ಮಿ ಗುಣಗಳೆಲ್ಲ ಇದೆ. ಅದೇ ಹೇಳಿದ್ನಲ್ಲ, ಬಾಹುಬಲಿ. ಅದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಎಲ್ಲ ನಾವೆಲ್ಲರೂ ಸೇರಿ ಇದು ಮಾಡ್ತೀವಿ. ಏನು ದೀಪಾವಳಿ, ದಸರಾ ತುಂಬಾ ಜೋರಾಗಿ ಇದು ಮಾಡ್ತೀವಿ. ನಾಟಕಗಳೆಲ್ಲ ಮಾಡ್ತಾರೆ. ಇವಳದೇ ಓನ್ ನಾಟಕಗಳೆಲ್ಲ ಇವಳೇ ಮಾಡಿಸ್ತಾರೆ. ಅವ್ರದ್ದು ಎಲ್ಲರೂ ಸೇರಿ ಮಾಡ್ತೀವಿ. ಆಮೇಲೆ ಇದು ಬಟ್ ಕಮ್ಯುನಿಟಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸೇರಿ ಮಾಡೋದು. ಮೇಡಮ್ ಅವ್ರ ಹೆಸರು ಜ್ಯೋತಿ, ಅಪಾರ್ಟ್ಮೆಂಟ್ಗೆ ಅವರು ಜ್ಯೋತಿ. ಯಾವುದೋ ಪ್ರೋಗ್ರಾಮಲ್ಲಿ ಫಸ್ಟ್ ಇನಿಷಿಯೇಟಿವ್ ಅವ್ರು ತಗೊಳ್ತಾರೆ. ಎಲ್ಲ ಫಸ್ಟಿಂದ ಎಂಡ್ವರೆಗೆ ಅವರೇ ಮಾಡ್ತಾರೆ. ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಬಟ್ ಅವ್ರದ್ದೇ ಎಲ್ಲ ಪ್ಲ್ಯಾನಿಂಗು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ ಮೇಡಮ್, ನೀವು ಹೇಳೋದಾದ್ರೆ? ನಾನು ಓದುವಾಗದಿಂದ ಆಂಟಿನ ಗೊತ್ತು, ಜ್ಯೋತಿ ಆಂಟಿ. ಅವರು ತುಂಬ ಸಾಫ್ಟ್ ನೇಚರ್ಡು, ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು. ಇನ್ಸ್ಪೈರಿಂಗ್ ವುಮನ್ ಅಂತ ನಾನು ಹೇಳ್ಬೋದು.
ಅವಳು ಯಾಕೆಂದರೆ ತುಂಬ ಹೆಲ್ಪಿಂಗ್ ಟೆಂಡೆನ್ಸಿ, ಯಾರಿದೆ ಅಂದರೆ ಪರವಾಗಿಲ್ಲ, ತುಂಬ ಹೆಲ್ಪಿಂಗ್ ಟೆಂಡೆನ್ಸಿ ಆ್ಯಂಡ್ ದೆನ್ ಧೈರ್ಯವಾದ ಹುಡುಗಿ. ಮತ್ತು ನನಗೂ ಮಾತ್ರ ಇಲ್ಲ, ನನ್ನ ರಿಲೇಟಿವ್ಸ್ ಫುಲ್ಲು, ನನ್ನ ಜ್ಯೋತಿ ಫ್ರೆಂಡ್ ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ ನಾನು ಅವ್ರ ಹತ್ರ ಏನಂದ್ರೆ ಜ್ಯೋತಿನ ಇದು ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತು, ತುಂಬ ಒಳ್ಳೆಯವಳು. ಜ್ಯೋತಿ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ಫುಲ್ಲು ನಮ್ಮ ಅಪಾರ್ಟ್ಮೆಂಟಿಗೆ ಅವರು ಫಸ್ಟು ಎಲ್ಲಾದ್ರೂ ಅಲ್ಲ ಎಲ್ಲ ಯಾವಾಗ ಹಗಲಾಗಲಿ ರಾತ್ರಿ ಆಗಲಿ ಎದುರು ನಮಗೆ ಅವ್ರ ಕಿಚನ್ ಕಿಟಕಿ ನಮ್ಮ ಮನೆ ಬಾಗಿಲು ಎರಡು ಒಂದೇ. ಅಲ್ಲೇ ನಿಂತ್ಕೊಂಡು ಜ್ಯೋತಿ ಅಂದರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಎನಿ ಟೈಮ್ ಯಾವುದೇ ಹೊರಗಡೆಯಿಂದ ಏನು ತರಬೇಕಾ, ಏನಾರ ಇನ್ಫಾರ್ಮೇಷನ್ ಕೇಳಬೇಕಾ, ಏನು ಯಾವುದೇ ಕಷ್ಟ ಇದ್ರೂ ನಿಮ್ಗೆ ಇನ್ಫಾರ್ಮೇಷನ್. ಅಂತ ಅವ್ರ ಮನೇಲಿ ಇಲ್ಲ ಅಂದರೆ ನಮಗೆ ಒಂಥರ ಬೇಜಾರೆ. ಅವ್ರ ಮನೇಲಿದ್ದರೆ ನಮ್ಗೆ ಧೈರ್ಯ. ಎಲ್ಲಿಗಾದರೂ ಹೋಗ್ತೀವಿ, ಏನು ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಫೇಸ್. ಈಗ ಮಕ್ಕಳ ಹತ್ರ ಇಲ್ಲ ನಮಗೆ, ಆದರೂ ಏನೇ ಯಾವುದೇ ಒಂದು ಫೋನಲ್ಲಿ ಏನು ಡೌಟ್ಸ್ ಬಂದರೂ ಜ್ಯೋತಿ ನಿಮಗೆ ಬಂದಿದೆಯಾ ಅಂತ ಅವಾಗ ಶಾಮ್ ಹೇಳ್ತಾರೆ, ನನಗೂ ಬಂದಿದೆ, ಇಲ್ಲಾರ ಅಂಥದ್ದನ್ನು ಮುಟ್ಟಲ್ಲ ನಾವು. ಹಾಗೆ ಏನಿದ್ರು ಅವ್ರ ಹತ್ರ ಕೇಳ್ಕೊತೀವಿ ನಾವು. ಆದ್ದರಿಂದ ಅವರು ನಮ್ಮ ಮನೆಯಲ್ಲಿ ಮನೆಯವ್ರ ಥರನೇ ಆಗಿದ್ದಾರೆ, ನೇಬರ್ ಅಲ್ಲ, ಮನೆಯವ್ರ ಥರ. ಇದು ಒಂದು ಕಾಮಿಡಿ ಹೇಳ್ತೀನಿ. ಒಂದು 3 ತಿಂಗಳ ಮುಂಚೆ ನಾನು ಜ್ಯೋತಿ ನಡ್ಕೊಂಡು ಬರ್ತಾ ಇದ್ವಿ, ಯಾರೋ ಸಿಕ್ಕಿದ್ರು, ಸಾಯಿ ಚರಿತ್ ಅಪಾರ್ಟ್ಮೆಂಟ್ ಎಲ್ಲಿ ಅಂತ. ನಾವು ಈ ಡೈರೆಕ್ಷನ್ ಕೊಟ್ಟು ಅಲ್ಲಿ ಅಂದರೆ ಓ ಜ್ಯೋತಿ ಅಪಾರ್ಟ್ಮೆಂಟ್ ಅದ ಪಕ್ಕದಲ್ಲಿ, ಇವಳು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಓ ಜ್ಯೋತಿ ಅಪಾರ್ಟ್ಮೆಂಟ್ ಸೂಪರ್ ನೋಡಿ. ಹೌದು, ಈಗ ನಮ್ಮನೇಲಿ ನಾವೇನಾದ್ರು ಮಾತಾಡಬೇಕಾದ್ರೂ ಕೂಡ ಮಗಳಿಗೆ ದುಬೈಗೆ ಫೋನ್ ಮಾಡಲಿ, ಮಗನ ಫೋನ್ ಮಾಡಲಿ, ಏನೇ ಒಂದು ಜ್ಯೋತಿ ಇದ್ರೆ ಓ ಜ್ಯೋತಿ ಹತ್ರ ಕೇಳ್ಕೊ, ಎಲ್ಲ ಸಿಕ್ ನಮ್ಮ ಮಗನ ಏನಾರು ಒಂದು ಮಾಡಿ ಜ್ಯೋತಿ ಹತ್ರ ಕೇಳ್ಕೊ ಮಾಡ್ತಾರೆ. ನೋಡಿ, ಎಲ್ರಿಗೂ ನೀವು ಭಾಗ್ಯ ಜ್ಯೋತಿ. ಜ್ಯೋತಿಯವ್ರು ನನಗೆ ಈಗ 9 ವರ್ಷದಿಂದ ಅಷ್ಟೇ ಗೊತ್ತು. ನನಗೆ ಭಾಳ ಹೆಲ್ಪಿಂಗ್ ನೇಚರ್, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ನಾನು ಮೊಮ್ಮಗು ಚಿಕ್ಕದಿದ್ದು ಸಹಸ್ರನಾಮಕ್ಕೆ ಹೋಗ್ತಿದ್ದೆ, ಅವರು ಹಿಂದೆ ನಮ್ಮ ಮಗು ಮಲಗಿಬಿಡ್ತಿತ್ತು, ಚಪ್ಪಲೆಲ್ಲ ಹಿಡ್ಕೊಂಬರೋರು ಪಾಪ, ತುಂಬಾ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎಲ್ಲಕ್ಕೂ ಟೈಮ್ ಅಡ್ಜಸ್ಟ್ ಅಂದರೆ ರಂಗೋಲಿಯಿಂದ ಅಷ್ಟು ಟೈಮ್ ಅಡ್ಜಸ್ಟ್ ಮಾಡೋದು. ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ಅವ್ರಿಗೆ ಹೆಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊತಾರೆ, ಎಲ್ಲದೂ ಮಾಡ್ತಿರ್ತಾರೆ ಮನೆಯಲ್ಲಿ ಅಂತ. ಗೃಹಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿನೇ ಅವರು. ಚಿಕ್ಕವರಿಂದ ನೋಡ್ತಿದ್ದೀವಿ, ಎಲ್ಲ ಕೆಲಸ ಎಲ್ಲ ಕೆಲಸ ಅದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ನಮ್ಗೆ ಚಿಕ್ಕವರಿರುವಾಗ ನನಗೆ ನನ್ನ ತಂಗಿಗೆ ಇಬ್ರಿಗೂ ಹೇಳ್ಕೊಡ್ತಿದ್ಲು, ಹೋಮ್ವರ್ಕ್ ಮಾಡಿಸ್ತಿದ್ಲು. ಅದೇ ಟೈಮಲ್ಲಿ ಅಮ್ಮನೂ ನಾವು ಚಿಕ್ಕವರಿರುವಾಗ ಅಮ್ಮ ಆವಾಗ ಎಕ್ಸಾಮ್ಗಳು ತೊಗೊತಿದ್ಲು, ಸಂಸ್ಕೃತ ಎಕ್ಸಾಮ್, ಭಗವದ್ಗೀತಾ, ರಾಮಾಯಣ ಎಕ್ಸಾಮ್ಗಳೆಲ್ಲ ಬರೀತಿದ್ಲು. ಅದೇ ಟೈಮಲ್ಲಿ ಮನೆ ನೋಡ್ಕೊತಿದ್ಲು. ಆಗ ನಮ್ಮಪ್ಪ ಕೂಡ ಒಂದೊಂದು ಏನಂತಾರೆ ಬೇರೆ ಆಚೆ ಕಂಟ್ರಿಗೆ ಹೋದಾಗ ಅವರೊಬ್ಬರೇ ಎಲ್ಲ ಈ ಮನೆ ಕೆಲಸ ಎಲ್ಲ ಅವರೇ ಅದು ಹೆಂಗೆ ನೋಡ್ಕೊತಿದ್ಲು ನನಗೆ ನಿಜ ಗೊತ್ತಿಲ್ಲ. ನಿಜವಾಗ್ಲೂ ಸೂಪರ್ ವುಮೆನ್ ಥರ. ಮೇಡಮ್, ನಿಮ್ಮ ಬಗ್ಗೆ ಇವರೆಲ್ಲ ಇಷ್ಟೆಲ್ಲ ಹೇಳಿದ್ರು, ನಮಗೆ ನೀವೇ ಇಲ್ಲಿ ಅಪಾರ್ಟ್ಮೆಂಟ್ಗೆ ನೀವೇ ಒಂದು ಜ್ಯೋತಿ ಅಂದ್ರೆ ದೊಡ್ಡ ಲೈಟ್ ತರನೇ, ಅಂದ್ರೆ ಎಲ್ರಿಗೂ ಹೆಲ್ಪ್ ಮಾಡ್ತಾ, ಎಲ್ರಿಗೂ ಏನು ಕಷ್ಟ ಇದ್ರು ಸಹಾಯ ಮಾಡ್ತಾ ನೀವಿದ್ದೀರಂತ ಇವರೆಲ್ಲ ಇಷ್ಟೆಲ್ಲ ಹೇಳಿದ್ರಲ್ಲ, ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇವರೆಲ್ಲ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಮ್ಮ ಅಪಾರ್ಟ್ಮೆಂಟ್ ಅವರೆಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಓನ್ಲಿ. ಬಟ್ ಖುಷಿ ಆಗುತ್ತೆ ಎಲ್ಲ ಕೇಳಿ ಅಷ್ಟೇ. ಓಕೆ ಮೇಡಮ್, ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಆಟ ಆಡಿ ತಿಂದು ಎಲ್ಲ ತುಂಬಾ ಖುಷಿ ಆಯ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿರಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ, ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಪ್ರಸಾರ ಆಗುವಾಗ ಕೆಳಗಡೆ ಒಂದು ವಾಟ್ಸ್ಆಪ್ ನಂಬರ್ ಅನ್ನು ಕೊಟ್ಟಿರ್ತೇವೆ. ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನು ಕೊಟ್ಟರೆ ನಮ್ಮ ತಂಡ ಕೂಡ ನಿಮ್ಮ ಮನೆಯಲ್ಲಿ ಬಂದು ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಮಿಸ್ ಮಾಡದೆ ನೋಡಿ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು.